ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಒಂದು ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಈ ಆನ್ಲೈನ್ ಕಾರ್ಯಕ್ರಮಗಳ ರೂವಾರಿಯಾದಂತಹ ಹಿರಿಯ ಸೋದರ ಮಹದೇವಪ್ಪನವರಿಗೂ ಮತ್ತು ನನ್ನನ್ನು ಪರಿಚಯಿಸಿಕೊಟ್ಟಂತಹ ಸೋದರ ರಾಮಚಂದ್ರರವರಿಗೂ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಉಪನ್ಯಾಸವನ್ನು ಪ್ರಾರಂಭ ಮಾಡಲು ಇಚ್ಛೆಪಡ್ತೇನೆ. ನಿಮಗೆ ತಿಳಿದ ಹಾಗೆ ಜಿಡ್ಡು ಕೃಷ್ಣಮೂರ್ತಿಯವರ ಅಂತಿಮ ಉಪನ್ಯಾಸಗಳ ಒಂದು ಸಾರಾಂಶವನ್ನು ಸರಣಿ ಉಪನ್ಯಾಸವಾಗಿ ನಾನು ನಿಮಗೆ ಹಲವು ತಿಂಗಳುಗಳಿಂದ ನೀಡ್ತಾ ಬರ್ತಾ ಇದ್ದೀನಿ. ಜಿಡ್ಡು ಕೃಷ್ಣಮೂರ್ತಿಗಳು 20ನೇ ಶತಮಾನ ಕಂಡಂತಹ ಅತ್ಯದ್ಭುತ ಚಿಂತಕ, ದಾರ್ಶನಿಕ. ಅವರು ಹುಟ್ಟಿದ್ದು ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದ ಗಡಿಯಲ್ಲಿರುವ ಆಂಧ್ರ ಪ್ರದೇಶಕ್ಕೆ ಸೇರಿದ ಮದನಪಲ್ಲಿ ಎಂಬ ಒಂದು ಸಣ್ಣ ಸ್ಥಳದಲ್ಲಿ. ಅವರ ತಂದೆ ನಾರಾಯಣಯ್ಯನವರು, ಅವರ ತಾಯಿ ಸಂಜೀವಮ್ಮನವರು. ಸಂಪ್ರದಾಯ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ್ದರು. ಆ ಬ್ರಾಹ್ಮಣ ಮನೆತನದಲ್ಲಿ, ಆ ಕುಟುಂಬದಲ್ಲಿ 8ನೆಯ ಮಗುವಾಗಿ ಹುಟ್ಟಿದರು ಕೃಷ್ಣಮೂರ್ತಿಗಳು. ಅದಕ್ಕೆ ಅವರಿಗೆ ಕೃಷ್ಣಮೂರ್ತಿ ಅಂತ ಹೆಸರಿಟ್ಟರು. 8ನೆಯ ಮಗುವಾದ್ದರಿಂದ ಕೃಷ್ಣಮೂರ್ತಿ, ಕೃಷ್ಣನ ಹೆಸರಿನಲ್ಲಿ ಅವರನ್ನು ಸಂಬೋಧಿಸಲಾಗ್ತಾ ಇತ್ತು. ಜಿಡ್ಡು ಕೃಷ್ಣಮೂರ್ತಿಯವರು ಬೆಳೆದದ್ದು ಅದೇ ವಾತಾವರಣದಲ್ಲಾದ್ರೂ ಮುಂದೆ ನಾರಾಯಣಯ್ಯನವರಿಗೆ ನಿವೃತ್ತಿಯಾದ ನಂತರ ಅವರು ಚೆನ್ನೈನ ಅಡಿಯಾರ್ಗೆ ಬಂದರು. ಕಾರಣ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ದರು. ಥಿಯೋಸಫಿಯ ಪರಿಚಯವಿತ್ತು. ಥಿಯೋಸಾಫಿಕಲ್ ಸೊಸೈಟಿಯ ಹಲವಾರು ಇತರ ಸದಸ್ಯರು ಮತ್ತಿತರ ಮುಖ್ಯ ವ್ಯಕ್ತಿಗಳ ಪರಿಚಯವೂ ಇತ್ತು. ಅವರಿಗೆ ಮದನಪಲ್ಲಿಯಿಂದ ಅಡಿಯಾರ್ಗೆ ಹೋಗುವ ಒಂದು ಅಭಿಲಾಷೆ ಉಂಟಾಯಿತು. ಕಾರಣ ಅವರ ಪತ್ನಿಯಾದಂತಹ ಸಂಜೀವಮ್ಮನವರು ದೈವಾಧೀನರಾಗಿದ್ದರು. ಮಕ್ಕಳು ಇನ್ನು ಚಿಕ್ಕ ಮಕ್ಕಳು. ಜೆ ಕೃಷ್ಣಮೂರ್ತಿಗಳಿಗೆ ಒಬ್ಬ ತಮ್ಮ ಇದ್ದರು, ಕಿರಿಯ ಸೋದರ, ಹೆಸರು ನಿತ್ಯಾನಂದ ಅಂತ. ನಿತ್ಯಾನಂದರಿಗೂ ಕೃಷ್ಣಮೂರ್ತಿಗಳಿಗೂ ಮಾತೃ ವಿಯೋಗ ಒದಗಿ ಬಂತು. ತಂದೆ ಅವರನ್ನು ಕರೆದುಕೊಂಡು ಚೆನ್ನೈನ ಅಡಿಯಾರಿಗೆ ಬಂದರು. ಅಡಿಯಾರ್ನಲ್ಲಿರುವಂಥ ಥಿಯೋಸಾಫಿಕಲ್ ಸೊಸೈಟಿಯ ಆವರಣದಲ್ಲೇ ವಾಸ ಮಾಡ್ತಾಯಿದ್ರು. ಒಮ್ಮೆ ಅವರು ಕೃಷ್ಣಮೂರ್ತಿಗಳನ್ನು, ನಿತ್ಯಾನಂದರನ್ನಿಬ್ಬರನ್ನು ಕರೆದುಕೊಂಡು ಅಡಿಯಾರಿನ ಬೀಚಿಗೆ ಹೋಗ್ತಾರೆ. ಆ ಬೀಚ್ನಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದರೆ ಅವರು ಕುಳಿತುಕೊಂಡು ನೋಡ್ತಾ ಇದ್ದರು. ಅದೇ ಹೊತ್ತಿಗೆ ಸರಿಯಾಗಿ ನಮ್ಮ ಯೋಗಿ ಲೆಡ್ ಬೀಟರು ಸಹ ಅಡಿಯಾರ್ನ ಬೀಚ್ಗೆ ಬಂದಿರ್ತಾರೆ. ಅದೇನು ಯೋಗಾನುಸಂಧಾನವೋ ಗೊತ್ತಿಲ್ಲ, ಲೆಡ್ ಬೀಟರ್ರ ದೃಷ್ಟಿಗೆ ಜಿಡ್ಡು ಕೃಷ್ಣಮೂರ್ತಿ ಎಂಬ ಈ ಬಾಲಕ ಕಂಡುಬಂದ. ಆಟ ಆಡ್ತಾ ಇರುವಂತಹ ಬಾಲಕನ ಸೂಕ್ಷ್ಮ ಶರೀರಗಳನ್ನು ಗಮನಿಸಿದ ಅವರಿಗೆ ಅಚ್ಚರಿಯಾಯಿತು. ಸಾಕಷ್ಟು ಬೆಳೆದಂಥ ಸೂಕ್ಷ್ಮ ಶರೀರಗಳು ಈ ಬಾಲಕನಿಗಿದೆ. ಹಿಂದಿನ ಜನ್ಮದಿಂದ ಉತ್ತಮ ಸಂಸ್ಕಾರಗಳನ್ನು ಹೊತ್ತು ಈ ಒಬ್ಬ ಬಾಲಕ ಇಲ್ಲಿ ಬಂದಿದ್ದಾನೆ. ಈತನ ಶರೀರ ಸಾಕಷ್ಟು ಪ್ರಬುದ್ಧ ಸ್ಥಿತಿಯನ್ನು ತಲುಪಿದೆ.
ಅಂತ ಅಚ್ಚರಿಯನ್ನು ಹೊಂದಿದವರು ಮುಂದೆ ನಾರಾಯಣಯ್ಯನವರನ್ನು ಭೇಟಿ ಮಾಡಿ ಅವರ ಬಳಿ ಮಾತನಾಡಿ ಅವರ ಇಬ್ಬರು ಮಕ್ಕಳು ಜಿಡ್ಡು ಕೃಷ್ಣಮೂರ್ತಿಗಳು ಮತ್ತು ನಿತ್ಯಾನಂದ ಇಬ್ಬರನ್ನೂ ಕರೆದುಕೊಂಡು ಆ್ಯನಿ ಬೆಸೆಂಟ್ರ ಬಳಿ ಬರ್ತಾರೆ. ಆ್ಯನಿ ಬೆಸೆಂಟ್ರು ಸಹ ಈ ಮಕ್ಕಳ ಸೂಕ್ಷ್ಮ ಶರೀರವನ್ನು ಗಮನಿಸ್ತಾರೆ. ಅವರಿಗೂ ಜಿಡ್ಡು ಕೃಷ್ಣಮೂರ್ತಿಗಳ ಶರೀರ ಸಾಕಷ್ಟು ಉನ್ನತ ಮಟ್ಟಕ್ಕೆ ಬೆಳೆದಿದೆ ಅಂತ ಅನಿಸುತ್ತೆ. ಅಂಥ ಒಂದು ಶರೀರ ಜಗದ್ಗುರುಗಳಾದಂಥ ಮೈತ್ರೇಯರಿಗೆ ಒಂದು ವಾಹನವಾಗಲು ಸಾಮರ್ಥ್ಯವನ್ನು ಹೊಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ಅವರು ನಾರಾಯಣಯ್ಯನವರಿಗೆ ಹೇಳಿ ಕಳಿಸಿ ಅವರ ಬಳಿ ಖುದ್ದಾಗಿ ಕುಳಿತು ಮಾತನಾಡಿ ಅವರನ್ನು ಒಪ್ಪಿಸಿ ಜಿಡ್ಡು ಕೃಷ್ಣಮೂರ್ತಿಗಳನ್ನು ಮತ್ತು ನಿತ್ಯಾನಂದರನ್ನು ದತ್ತು ತೆಗೆದುಕೊಳ್ತಾರೆ. ಅದು ಕಾನೂನಿಗೆ ಅನುಸಾರವಾಗಿ ನಡೆಯುತ್ತೆ, ಆ ದತ್ತು ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಮುಂದೆ ಆ ಇಬ್ಬರು ಮಕ್ಕಳನ್ನು ದತ್ತು ತೆಗೆದುಕೊಂಡ ಬೆಸೆಂಟ್ರು ಅವರನ್ನು ತಮ್ಮ ಮಕ್ಕಳ ಹಾಗೆ ಪೋಷಿಸುತ್ತಾರೆ, ಸಲಹುತ್ತಾರೆ, ಕಾಪಾಡುತ್ತಾರೆ. ಅವರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅವರನ್ನು ಯುರೋಪಿಗೆ ಕಳುಹಿಸಿಕೊಡ್ತಾರೆ. ಯುರೋಪಿನ ಹಲವು ದೇಶಗಳಲ್ಲಿ ಸುತ್ತಾಡುತ್ತಾ ಅವರು ಆ ಇಬ್ಬರು ಮಕ್ಕಳು ಸೂಕ್ತ ವಿದ್ಯಾಭ್ಯಾಸವನ್ನು ಪಡೀತಾ ಹೋಗ್ತಾರೆ. ಅಂದರೆ ಜಿಡ್ಡು ಕೃಷ್ಣಮೂರ್ತಿಗಳಿಗೆ ತಾಯಿಯ ವಿಯೋಗದ ನಂತರ ತಂದೆಯ ಅಗಲಿಕೆಯೂ ಉಂಟಾಯಿತು. ತಂದೆ ತಾಯಿಗಳಿಲ್ಲದೆ ಥಿಯೋಸಾಫಿಕಲ್ ಸೊಸೈಟಿಯ ಮಡಿಲನ್ನು ಸೇರಿದಂತಹ ಈ ಇಬ್ಬರು ಮಕ್ಕಳು ಅಲ್ಲೇ ಬೆಳೆದರು. ಥಿಯೋಸಫಿ ಸಾಹಿತ್ಯದ ಒಂದು ಪರಿಚಯವೂ ಅವರಿಗೆ ಉಂಟಾಯಿತು. ಸಂಸ್ಕಾರಗಳಿಗನುಗುಣವಾಗಿ ಅವರು ಸಾಧನಾ ಮಾರ್ಗದಲ್ಲಿ ಮುಂದುವರೆದರು. ಆದರೆ ಮುಂದೆ ಒಂದು ಹಂತ ಬರುತ್ತೆ. ಆ ಹಂತದಲ್ಲಿ ಜಿಡ್ಡು ಕೃಷ್ಣಮೂರ್ತಿಗಳು ಸಾಕಷ್ಟು ಸಿದ್ಧತೆಗಳ ನಂತರ ಸ್ಟಾರ್ ಆಫ್ ದ ಈಸ್ಟ್ ಅನ್ನುವಂತಹ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಬೇಕಾಗಿತ್ತು. ಅದರ ಪೀಠಾರೋಹಣದ ದಿನ ನಿರ್ಧಾರವಾಗಿತ್ತು. ಹಾಲೆಂಡ್ ದೇಶದ ಓಮೆನ್ ಅನ್ನುವಂಥ ಸ್ಥಳದಲ್ಲಿ ಆ ಒಂದು ಕಾರ್ಯಕ್ರಮ ಜರುಗಬೇಕಾಗಿತ್ತು. ಖುದ್ದಾಗಿ ಆ್ಯನಿ ಬೆಸೆಂಟರು ಅಲ್ಲಿದ್ದರು. ಆ ಸಂಸ್ಥೆಯ ಪೀಠವನ್ನು ಏರಲು ಜಿಡ್ಡು ಕೃಷ್ಣಮೂರ್ತಿಗಳು ಅಲ್ಲಿ ಬಂದಿದ್ದರು. ಸುಮಾರು 3,000ಕ್ಕಿಂತ ಹೆಚ್ಚು ಜನ ಆ ಸಭೆಯಲ್ಲಿ ಭಾಗವಹಿಸಿದ್ದರು. ಕೃಷ್ಣಮೂರ್ತಿಗಳು ಪೀಠವನ್ನು ಏರಿ ಮುಂದೆ ಜಗದ್ಗುರುಗಳ ಸಂದೇಶವನ್ನು ತಮ್ಮ ಮೂಲಕ ಜಗತ್ತಿಗೆ ಪ್ರಚಾರ ಮಾಡ್ತಾರೆ ಅನ್ನೋದು ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಭರವಸೆಯಾಗಿತ್ತು. ಮಾತನಾಡಲು ಎದ್ದು ನಿಂತಹ ಜಿಡ್ಡು ಕೃಷ್ಣಮೂರ್ತಿಗಳು ಪರಿಪೂರ್ಣವಾಗಿ ಒಂದು ವಿಭಿನ್ನ ಉಪನ್ಯಾಸವನ್ನು ಮಾಡಿದರು. ಅದೊಂದು ಪ್ರಖ್ಯಾತ ಉಪನ್ಯಾಸವೂ ಆಯಿತು. ಗಹನವಾದಂಥ ವಿಚಾರಗಳನ್ನು, ಸಿದ್ಧಾಂತಗಳನ್ನು, ವಿಷಯಗಳನ್ನು ಅವರು ಸಭೆಯಲ್ಲಿ ಮಂಡಿಸಿದರು ಮತ್ತು ಪ್ರಾರಂಭದಲ್ಲೇ ಹೇಳಿದರು, ಸತ್ಯವು ನೆಲೆ ಇಲ್ಲದ ತಾಣ. ಅಂತಹ ಸತ್ಯವನ್ನು ಪರಿಶೋಧಿಸಬೇಕಾದರೆ ಈ ಸಂಸ್ಥೆಗಳಿಂದಾಗಲಿ ಸಂಘಗಳಿಂದಾಗಲಿ ವ್ಯವಸ್ಥಿತ ಪದ್ಧತಿಗಳಿಂದಾಗಲಿ ಸಾಧ್ಯವಿಲ್ಲ. ಕಾರಣ ಸತ್ಯ ಅನ್ನೋದು ನೆಲೆಯಿಲ್ಲದ ತಾಣವಾಗಿದೆ.
ಹಾಗಾಗಿ ನಾನು ಈ ಸಂಸ್ಥೆಯ ಪೀಠವನ್ನು ತ್ಯಜಿಸುತ್ತಿದ್ದೇನೆ ಅಂತ ಬೆಸೆಂಟರು ಯಾವ ಒಂದು ಅಭಿಪ್ರಾಯದಿಂದ ಬಂದು ಆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರೋ ಅದಕ್ಕೆ ತದ್ವಿರುದ್ಧವಾದ ಒಂದು ಸಂದೇಶವನ್ನು ಕೊಟ್ಟು ಅಲ್ಲಿಂದ ನಿರ್ಗಮಿಸಿಬಿಟ್ರು. ಅವರು ಸ್ಟಾರ್ ಆಫ್ ದ ಈಸ್ಟ್ ಅನ್ನುವಂತಹ ಸಂಸ್ಥೆಯನ್ನೇ ಅಲ್ಲ ತ್ಯಜಿಸಿದ್ದು, ಅದರ ಜೊತೆಗೆ ಥಿಯೋಸಾಫಿಕಲ್ ಸೊಸೈಟಿಯ ಸಾಂಗತ್ಯವನ್ನು ತೊರೆದು ಬಿಟ್ಟರು. ಮುಂದೆ ಅವರು ತಮ್ಮದೇ ಆದಂತಹ ಒಂದು ಮಾರ್ಗದಲ್ಲಿ ಮುಂದುವರೆದರು. JK ಫೌಂಡೇಶನ್, ಜಿಡ್ಡು ಕೃಷ್ಣಮೂರ್ತಿ ಫೌಂಡೇಶನ್ ಅನ್ನುವಂತಹ ಒಂದು ಸಂಸ್ಥೆ ಪ್ರಾರಂಭವಾಯಿತು. ಅದರ ಹಲವಾರು ಕಚೇರಿಗಳು ಹಲವಾರು ದೇಶಗಳಲ್ಲಿ ಈಗಲೂ ಇದೆ. ಭಾರತದಲ್ಲಿ ಅಡಿಯಾರಿನ ಬಳಿ ಚೆನ್ನೈನಲ್ಲಿ ಇರುವಂತಹ JK ಫೌಂಡೇಶನ್, ವಸಂತ ವಿಹಾರ್ ಅಂತ ನಾವೇನು ಕರಿತೀವಿ, ಅದು ಆ್ಯನಿ ಬೆಸೆಂಟರು ಅವರಿಗೆ ಕೊಟ್ಟಂತಹ ಸ್ಥಳವೇ. ಬೆಸೆಂಟರಿಗೆ ಜಿಡ್ಡು ಕೃಷ್ಣಮೂರ್ತಿಗಳು ಆ ಪೀಠಾರೋಹಣದ ದಿವಸ ಉಪನ್ಯಾಸ ನೀಡಿದಾಗ ಬಹಳ ಆಘಾತವಾಯಿತು. ಆದರೆ ಮರುಕ್ಷಣವೇ ಅವರ ಒಂದು ಪ್ರಬುದ್ಧ ಪ್ರಜ್ಞೆ ಅವರಿಗೆ ಹೇಳಿತು, ಹೌದು ಈ ಬಾಲಕ, ಅವರಿಗೆ ಬಾಲಕನೇ, ಕಾರಣ ತಾಯಿ ಆಕೆ, ಎಲ್ಲಿ ಹೋಗ್ತಾನೆ ಈಗ, ಏನು ಮಾಡ್ತಾನೆ, ಆತನ ಭವಿಷ್ಯವೇನು ಅಂತ ಆಲೋಚನೆ ಮಾಡಿದಂತಹ ಆ ತಾಯಿ ವಸಂತ ವಿಹಾರಿಗಿದೆಯಲ್ಲ ಆ ಸ್ಥಳವನ್ನು ಅವರಿಗೋಸ್ಕರಲ್ಲೇ, ಜಿಡ್ಡು ಕೃಷ್ಣಮೂರ್ತಿಗಳಿಗೋಸ್ಕರಲ್ಲೇ ಖರೀದಿಸಿದರು, ಅವರಿಗೆ ಕೊಟ್ಟುಬಿಟ್ರು. ಅಲ್ಲಿ JK ಫೌಂಡೇಶನ್ ಇದೆ. ಎಷ್ಟೋ ಬಾರಿ ನಮ್ಮ ಸದಸ್ಯರು ಅಡಿಯಾರ್ಗೆ ಹೋದವರು ಅಲ್ಲಿಗೂ ಹೋಗಿ ಬರ್ತಾರೆ, ಭೇಟಿ ಕೊಡ್ತಾರೆ. ಇದಲ್ಲದೆ ವಾರಣಾಸಿಯಲ್ಲಿದೆ, ಇದಲ್ಲದೆ ಇಂಗ್ಲೆಂಡ್ನಲ್ಲಿದೆ, ಅಮೇರಿಕಾ ದೇಶದ ಕ್ಯಾಲಿಫೋರ್ನಿಯಾ ಬಳಿ ಒಹಾಯ್ ಅನ್ನುವಂಥ ಒಂದು ಸುಂದರ ಕಣಿವೆ ಇದೆ, ಅಲ್ಲಿ ಸಹ JK ಫೌಂಡೇಶನ್ ಇದೆ. ವಿಶಾಲವಾದ ಪ್ರದೇಶಗಳು, ಪ್ರಕೃತಿ ಸೊಬಗಿನಿಂದ ಕೂಡಿದಂಥ ಸ್ಥಳಗಳು ಮತ್ತು ಮೌನ, ಧ್ಯಾನ ಮುಂತಾದ ನಮ್ಮ ಸಾಧನೆಗಳಿಗೆ ಬಹಳ ಪೂರಕವಾದಂಥ ಸ್ಥಳಗಳು. ಜಿಡ್ಡು ಕೃಷ್ಣಮೂರ್ತಿಗಳಿಗೆ ಅಂತಹ ಪ್ರಕೃತಿ ಸೌಂದರ್ಯದಿಂದ ತುಂಬಿರುವಂಥ ಸ್ಥಳಗಳು ಅಂದರೆ ಬಹಳ ಇಷ್ಟ. ಅವರಿಗೆ ವಾಕಿಂಗ್ ಅಂದರೆ ತುಂಬ ಇಷ್ಟ. ಕಾಲ್ನಡಿಗೆ, ಒಬ್ಬರೇ ಕಾಲ್ನಡಿಗೆಯಲ್ಲಿ ಪ್ರತಿನಿತ್ಯ ಪ್ರಕೃತಿಯ ಮಧ್ಯೆ ಏಕಾಂಗಿಯಾಗಿ ನಡ್ಕೊಂಡು ಹೊರಟೋಗ್ತಿದ್ರು. ಹಿ ಯೂಸ್ ಟು ಎಂಜಾಯ್ ಹಿಸ್ ವಾಕ್ಸ್. ಬಹಳ ಸಂತೋಷ ಪಡ್ತಾ ಇದ್ದರು ಹಾಗೆ ಪ್ರಕೃತಿಯ ಮಧ್ಯೆ ಮೌನವಾಗಿ ಏಕಾಂಗಿಯಾಗಿ ನಡೆಯುವುದನ್ನು. ಜೀವನದ ಕೊನೆಯ ತನಕ ಆ ಪ್ರಕೃತಿಯ ಮಧ್ಯೆ ಏಕಾಂಗಿಯಾಗಿ ನಡೆಯುವಂತಹ ಆ ಕಾಲ್ನಡಿಗೆಯ ಅಭ್ಯಾಸವಿತ್ತಲ್ಲ, ಅದು ಒಂದು ಹವ್ಯಾಸವಾಗಿ ಬೆಳೆದು ಬಿಟ್ಟಿತ್ತು. ಇಂಥ ಜಿಡ್ಡು ಕೃಷ್ಣಮೂರ್ತಿಗಳು ಕೊನೆಯ ಬಾರಿ ಭಾರತಕ್ಕೆ ಬಂದದ್ದು 1985ನೇ ಇಸವಿ ಅಕ್ಟೋಬರ್ ಕೊನೆಯ ವಾರ. 85 ಅಕ್ಟೋಬರ್ ಕೊನೆಯ ವಾರ. 1986 ಜನವರಿ 10ನೇ ತಾರೀಕಿನ ತನಕ, ಅಂದರೆ ಹೆಚ್ಚು ಕಡಿಮೆ 2.5 ತಿಂಗಳುಗಳ ಕಾಲ ಅವರು ಭಾರತದಲ್ಲಿದ್ದರು. ಅದು ಅವರ ಕೊನೆಯ ಭಾರತದ ಭೇಟಿ. ತಾಯ್ನಾಡನ್ನು ಕೊನೆಯ ಬಾರಿ ಅವರು ಕಂಡದ್ದು. ಆ ಕೊನೆಯ ಭೇಟಿಯಲ್ಲಿ ಅವರು ಹಲವು ಉಪನ್ಯಾಸಗಳನ್ನು ನೀಡ್ತಾರೆ. ಆ ಉಪನ್ಯಾಸಗಳ ಸಾರಾಂಶವನ್ನೇ ನಾನು ನಿಮ್ಮ ಮುಂದೆ ಕಳೆದ ಹಲವು ಸಂಚಿಕೆಗಳಿಂದ ನೀಡ್ತಾ ಇದ್ದೇನೆ.
ನವಂಬರ್ 18, ನವಂಬರ್ 19 ಮತ್ತು ನವಂಬರ್ 21ನೇ ತಾರೀಕು ಅವರು ವಾರಣಾಸಿಯ ರಾಜಘಾಟ್ನಲ್ಲಿ 3 ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡ್ತಾರೆ. ಆ 3 ಸಾರ್ವಜನಿಕ ಉಪನ್ಯಾಸಗಳನ್ನು ಇದುವರೆಗೆ ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟಿದ್ದೇವೆ. ನವಂಬರ್ 21ನೇ ತಾರೀಕಿನ ನಂತರ ಅವರು ರಾಜಘಾಟನ್ನು ಬಿಟ್ಟು ಚೆನ್ನೈನ ವಸಂತ ವಿಹಾರ್ಗೆ ಬರ್ತಾರೆ. ಸಮಸ್ಯೆ ಏನೆಂದರೆ, ಈ ಕೊನೆಯ ಭೇಟಿ ಇತ್ತಲ್ಲ ಅವರದು, ಮಾತೃಭೂಮಿಗೆ ಕೊನೆಯ ಭೇಟಿ, ಈ ಭೇಟಿಯಲ್ಲಿ ಹಲವು ಮಹತ್ತರವಾದಂತಹ ಘಟನೆಗಳು ಜರುಗುತ್ತೆ. ಅವರ ಶಾರೀರಿಕ ಆರೋಗ್ಯ ಬಹಳ ಕ್ಷೀಣಿಸಿರುತ್ತೆ. ಶರೀರದ ತೂಕ ಬಹಳ ಕಡಿಮೆ ಆಗ್ತಾ ಬರ್ತಿರುತ್ತೆ. ವೇಗವಾಗಿ ಅವರು ತೂಕವನ್ನು ಕಳ್ಕೊಳ್ತಾ ಇದ್ದಾರೆ. ಶರೀರ ಸಹಕರಿಸುತ್ತಿಲ್ಲ. ಸಾಕಷ್ಟು ದೌರ್ಬಲ್ಯ ಕಂಡು ಬರ್ತಾ ಇದೆ. ಅವರಿಗೆ ಉಪನ್ಯಾಸಗಳನ್ನು ಮಾಡೋದು ಸಹ ಕಷ್ಟವಾಗ್ತಾ ಇದೆ. ಆದರೆ ಅವರ ಆತ್ಮಬಲ, ಇಚ್ಛಾಶಕ್ತಿ ಬಹಳ ಉನ್ನತ ಮಟ್ಟದ್ದು. ಹಾಗಾಗಿ ಅಂಥ ಹಂತದಲ್ಲಿ ಸಹ ಅವರು ಸಾರ್ವಜನಿಕ ಉಪನ್ಯಾಸಗಳನ್ನೇ ಅಲ್ಲದೆ ಹಲವು ಗುಂಪುಗಳ ಜೊತೆ, ಹಲವು ವ್ಯಕ್ತಿಗಳ ಜೊತೆ ಹಲವಾರು ಚರ್ಚೆಗಳನ್ನು ಸಹ ನಡೆಸ್ತಾರೆ. ಬೌದ್ಧ ಸನ್ಯಾಸಿಗಳ ಜೊತೆ ಚರ್ಚೆ ಮಾಡ್ತಾರೆ. ಮತ್ತು JK ಫೌಂಡೇಶನ್ನ ಶಾಲೆಗಳಿತ್ತಲ್ಲ, ಆ ಶಾಲೆಗಳಲ್ಲಿರುವಂತಹ ಶಿಕ್ಷಕರೊಡನೆ ಸಹ ಚರ್ಚೆಗಳನ್ನು ಮಾಡ್ತಾರೆ. ಅಂದರೆ ಆ ಇಳಿ ವಯಸ್ಸಿನಲ್ಲಿ 91 ವರ್ಷ ವೃದ್ಧಾಪ್ಯವನ್ನು ತಲುಪಿದ ಶರೀರ ಮಾನಸಿಕವಾಗಿ, ದೈಹಿಕವಾಗಿ ಸಾಕಷ್ಟು ದೌರ್ಬಲ್ಯವನ್ನು ಅನುಭವಿಸ್ತಾ ಇದ್ದರೂ ಸಹ ಅವರಿಗೆ ಜಗತ್ತಿಗೆ ನೀಡಬೇಕಾದ ಸಂದೇಶವನ್ನು ನೀಡಲೇಬೇಕು ಅನ್ನುವಂತಹ ಆಳವಾದಂಥ ಇಚ್ಛೆ ಇತ್ತು, ಸಂಕಲ್ಪವಿತ್ತು. ಅದಕ್ಕನುಗುಣವಾಗಿ ಹಲವಾರು ಉಪನ್ಯಾಸಗಳನ್ನು, ಚರ್ಚೆಗಳನ್ನು ನೀಡಿದರು. ಅಡಿಯಾರಿಗೆ ಬಂದ ನಂತರ ಜನವರಿ 1ನೇ ತಾರೀಕು ಒಂದು ಉಪನ್ಯಾಸವನ್ನು ನೀಡ್ತಾರೆ ಅವರು. ಅದಾದ ಮೇಲೆ ಮತ್ತೆ ಜನವರಿ 3 ಅಥವಾ 4ನೇ ತಾರೀಕು ಮತ್ತೊಂದು ಉಪನ್ಯಾಸ ನೀಡ್ತಾರೆ. ಈ 2 ಸಾರ್ವಜನಿಕ ಉಪನ್ಯಾಸಗಳು ಅವರು ಅಡಿಯಾರ್ನಲ್ಲಿ ನೀಡಿದ್ದು ಕೊನೆಯ ಬಾರಿ. ಅಡಿಯಾರಿನ ವಸಂತ ವಿಹಾರ್ ಜಿಡು ಕೃಷ್ಣಮೂರ್ತಿ ಫೌಂಡೇಶನ್ನಲ್ಲಿ ನೀಡಿದ್ದು. ಆ ಕೊನೆಯ 2 ಉಪನ್ಯಾಸಗಳ ನಂತರ ಅವರು ಜನವರಿ 10ನೇ ತಾರೀಕು ಭರತ ಭೂಮಿಯನ್ನು ಬಿಟ್ಟು ಅಮೇರಿಕಾದ ಒಹಾಯ್ ಕಣಿವೆಯಲ್ಲಿ ಅವರೇನೊಂದು ಮನೆಯಲ್ಲಿ ವಾಸ ಮಾಡ್ತಿದ್ರೋ, JK ಫೌಂಡೇಶನ್, ಅಲ್ಲಿಗೆ ಹಿಂತಿರುಗಿಬಿಟ್ರು. ಹಿಂತಿರುಗಿದ ನಂತರ ಅವರು ವೈದ್ಯಕೀಯ ಪರೀಕ್ಷೆಗಳನ್ನೆಲ್ಲ ಮಾಡಿಸ್ಕೊಂಡಾಗ ಗೊತ್ತಾಯಿತು ಅವರಿಗೆ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕಾಂಗದ ಕ್ಯಾನ್ಸರ್ ಆಗಿದೆ ಅಂತ. ಕ್ಯಾನ್ಸರ್ ಅಷ್ಟು ಹೊತ್ತಿಗೆ ಸಾಕಷ್ಟು ಪ್ರಬಲವಾಗಿ ಬೇರೂರಿತ್ತು ಅವರ ಶರೀರದಲ್ಲಿ. ಅಲ್ಲದೆ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ಇಂದಿನಷ್ಟು ಆಗ ಇನ್ನೂ ಅಷ್ಟು ಬೆಳೆದಿರಲಿಲ್ಲ. ಅವರಿಗೆ ಇಂಥ ರೋಗ ಇದೆ ಅಂತ ವೈದ್ಯರು ಕಂಡುಹಿಡಿದ ನಂತರ ಅವರು ಹೆಚ್ಚು ಕಡಿಮೆ 1 ತಿಂಗಳು ಬದುಕಿದ್ರು. ಅಂದರೆ ಫೆಬ್ರವರಿ 17ನೇ ತಾರೀಕು ಅವರು ದೈವಾಧೀನರಾದರು. ಅಂದರೆ ಅಮೇರಿಕಾಗೆ ಹಿಂತಿರುಗಿದ್ದು ಜನವರಿ 10, ಅವರು ದೈವಾಧೀನರಾದದ್ದು ಫೆಬ್ರವರಿ 17. ಅಂದರೆ 5 ವಾರಗಳ ಕಾಲ ಅವರು ಬದುಕಿದ್ದರು ಅಷ್ಟೆ.
ನಂತರ ಸ್ವಸ್ಥಾನವನ್ನು ಸೇರಿದರು. ಈಗ 1ನೇ ತಾರೀಕು ಜನವರಿ 1986 ಮದರಾಸಿನ ವಸಂತ ವಿಹಾರದಲ್ಲಿ ಅವರು ನೀಡಿದ ಉಪನ್ಯಾಸವನ್ನು ನಮ್ಮ ಇಂದಿನ ಒಂದು ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಇದರ ನಂತರ ಮತ್ತೊಂದು ಕೊಟ್ಟ ಕೊನೆಯ ಉಪನ್ಯಾಸವಿದೆ, ಅದನ್ನು ಸಹ ಮುಂದೆ ಚರ್ಚೆಗೆ ತೆಗೆದುಕೊಳ್ಳೋಣ. ಈ ಒಂದು ಉಪನ್ಯಾಸವೇನಿದೆ 1 ಜಾನ್ವರಿ 1986 ಮದ್ರಾಸಿನ ವಸಂತ ವಿಹಾರದಲ್ಲಿ ನೀಡಿದ ಉಪನ್ಯಾಸ, ಆ ಉಪನ್ಯಾಸದಲ್ಲಿ ಬಹಳ ಜನ ಸೇರಿದ್ದರು. ಹೆಚ್ಚು ಜನಸಂಖ್ಯೆ ಅಲ್ಲಿ ಒಟ್ಟಾಗಿ ಸೇರಿದ್ದರು. ಆ ದಿವಸ ಬುಧವಾರವಾಗಿತ್ತು, ವಾರದ ದಿನ. ಎಲ್ಲ ಸರ್ಕಾರಿ ಕಚೇರಿಗಳು ಕೆಲಸ ಮಾಡುವಂತಹ ದಿನ. ಅದಕ್ಕೆ ಅವರು ಹೇಳ್ತಾರೆ, ವಾರದ ಈ ದಿನ ಇಷ್ಟೊಂದು ಸಂಖ್ಯೆಯಲ್ಲಿ ಜನರನ್ನು ಇಲ್ಲಿ ನೋಡುತ್ತಿರುವುದು ತರ್ಕರಹಿತವಾಗಿದೆ ಅಲ್ಲವೇ? ಇಟ್ ಈಸ್ ಅಬ್ಸರ್ಡ್ ಟು ಸಿ so many people being gathered here. ಅದು ಹೇಗೆ ಇಷ್ಟು ಜನ ಇಲ್ಲಿ ಸೇರಿದಿರಿ? ಕಳೆದ ಬಾರಿ ನಾನು ಈ ಸ್ಥಳಕ್ಕೆ ಭೇಟಿ ನೀಡಿದಾಗ, ಉಪನ್ಯಾಸವನ್ನು ಮಾಡಿದಾಗ ಅದು ಶನಿವಾರವಾಗಿತ್ತು. ನಾವು ಆಗ ಪ್ರೇಮದ ಬಗ್ಗೆ ಮಾತನಾಡಿದ್ದೆವು. ನೀವು ಆಗ ಇಲ್ಲಿ ಇದ್ದಿರುವಿರೆಂದರೆ ನಿಮಗೆ ನೆನಪಿರಬಹುದು. ಅಂದರೆ ಅವರು ಜನರನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ಕಳೆದ ಬಾರಿ ನಾನು ಇಲ್ಲಿ ಬಂದು ಸಾರ್ವಜನಿಕ ಉಪನ್ಯಾಸ ಮಾಡಿದ್ದು ಶನಿವಾರದ ದಿವಸ. ಆವತ್ತು ನಾನು ಚರ್ಚಿಸಿದ ವಿಷಯ ಪ್ರೇಮ ಅಂದರೆ ಏನು, ಪ್ರೇಮದ ಅವಶ್ಯಕತೆ ಏನು, ಪ್ರೇಮದ ಪ್ರಾಮುಖ್ಯತೆ ಏನು ಅಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಾನೊಂದು ಉಪನ್ಯಾಸವನ್ನು ನೀಡಿದೆ. ನಿಮಗೆಲ್ಲ ನೆನಪಿರಬಹುದು. ಅದು ಇರಲಿ, ನೀವಾಗ ಇಲ್ಲಿ ಇದ್ದಿದ್ದೇ ಆಗಿದ್ದರೆ, ನೀವು ಆಗ ಇಲ್ಲಿ ಇದ್ದಿದ್ದರೆ ನಿಮಗದೆಲ್ಲ ನೆನಪಿರುತ್ತೆ. ಒಂದು ಕೆಲಸ ಮಾಡೋಣ, ಈಗ ನಾವೀಗ ಒಟ್ಟಾಗಿ ಕಲಿತು ಪರಿಶೋಧಿಸೋಣ. ಮತ್ತು ನನ್ನ ಅರ್ಥ ಕಲಿತು ಈ ಪೂರ್ಣ ಸಮಸ್ಯೆಯನ್ನು ಕುರಿತು ಪರಿಶೋಧಿಸೋಣ. ಅವರು ಸಾಮಾನ್ಯವಾಗಿ ಬಹಳಷ್ಟು ಉಪನ್ಯಾಸಗಳಲ್ಲಿ ಈ ರೀತಿ ಮಾತನಾಡ್ತಿದ್ರು. ನಾನು ಉಪನ್ಯಾಸಕನಲ್ಲ, ನೀವು ಶ್ರೋತೃವೂ ಅಲ್ಲ. ಅವರು ಎಂದೂ ತಮ್ಮನ್ನು ತಾವು ಮಹಾನ್ ವ್ಯಕ್ತಿ ಅಂತ ಗುರುತಿಸಿಕೊಳ್ಳಲಿಲ್ಲ. ನಾನು ಗುರು ಅಂತ ಸಹ ಅವರು ಹೇಳಲಿಲ್ಲ. ಅವರಿಗೆ ಆ ಪಟ್ಟ ಬೇಕಾಗಿರಲಿಲ್ಲ. ಅವರು ವಿರೋಧಿಸುತ್ತಿದ್ದರು ಯಾರನ್ನೇ ಆಗಲಿ ಗುರು ಅಂತ ಕರೆದರೆ. ಅಂದರೆ ಅವರ ಮಾರ್ಗ ಒಂದು ವಿಭಿನ್ನವಾದ ಮಾರ್ಗವಾಗಿತ್ತು. ಎಲ್ಲವನ್ನೂ ತ್ಯಜಿಸಿ ಏಕಾಂಗಿಯಾಗಿ ನಡೆದು ಹೋದಂಥ ಸಂತ ಆತ. ಅದಕ್ಕೆ ಅವರ ಜೀವನ ಚರಿತ್ರೆಯನ್ನು ಕುರಿತು ಒಂದು ಡಾಕ್ಯುಮೆಂಟ್ರಿ ಇದೆ. ಡಾಕ್ಯುಮೆಂಟ್ರಿ ಅಂದರೆ ಒಂದು ಸಣ್ಣ ಚಲನಚಿತ್ರ. ಆ ಚಲನಚಿತ್ರದ ಹೆಸರೇನು ಗೊತ್ತಾ? ದ ಸೇಂಟ್ ಹೂ ವಾಕ್ಡ್ ಅಲೋನ್, ಒಬ್ಬಂಟಿಯಾಗಿ ನಡೆದು ಹೋದಂಥ ಸಂತ ಅನ್ನೋದು ಶೀರ್ಷಿಕೆ. ಅವರ ಮುಖ್ಯ ಉದ್ದೇಶ ಜೀವನದಲ್ಲಿ ಏನನ್ನು ಯಾರನ್ನು ಅವಲಂಬಿಸಬಾರದು. ನಮ್ಮ ಸ್ವತಂತ್ರ ಪರಿಶೋಧನೆ ಬಹಳ ಮುಖ್ಯ. We need to research, we need to investigate, we need to explore, and we need to realize the reality. We need to understand the truth. ಏನನ್ನೂ ಅವಲಂಬಿಸಬೇಡಿ. ಅವರ ಜೀವನದ ಮುಖ್ಯ ಗುರಿ ಏನಂದರೆ, ಜನರನ್ನು ಎಲ್ಲ ಬಂಧನಗಳಿಂದ ಎಲ್ಲ ಅವಲಂಬನೆಗಳಿಂದ ಬಿಡಿಸಿ ಸ್ವಾವಲಂಬನೆಯನ್ನು ಅವರಲ್ಲಿ ಬೆಳೆಸೋದು. ಅವರಲ್ಲೇ ಒಂದು ಸ್ವಾಧ್ಯಾಯ, ಸಂಶೋಧನೆ ಅಥವಾ ಪರಿಶೋಧನೆಯ ಒಂದು ಪ್ರಜ್ಞೆಯನ್ನು ಉಂಟು ಮಾಡೋದು. ಶತಮಾನಗಳಿಂದ ಅಥವಾ ಸಹಸ್ರಮಾನಗಳಿಂದ ಮನುಷ್ಯ ಯಾರೋ ನೀಡಿದ ಬೋಧನೆಗಳು, ಯಾವುದೋ ಗ್ರಂಥಗಳು, ಯಾವುದೋ ಘಟನೆಗಳು, ಇದುವರೆಗೆ ಬದುಕಿ ಬಾಳಿದಂತಹವರ ಅನುಭವಗಳು, ಇವುಗಳ ಅಧ್ಯಯನವನ್ನು ಮಾಡ್ತಾ ಬರ್ತಿದ್ದಾನೆ.
ಸಾಧನೆಯ ಒಂದು 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 ಭಾಗ ಅದು ಅಂತ ತಿಳ್ಕೊಂಡಿದ್ದಾನೆ. ವೇದಗಳನ್ನಾಗಲಿ, ಉಪನಿಷತ್ತುಗಳನ್ನಾಗಲಿ, ಬೈಬಲನ್ನಾಗಲಿ, ಕುರಾನನ್ನಾಗಲಿ, ಗ್ರಂಥ ಸಾಹಿಬನ್ನಾಗಲಿ, ಈ ಈ ಈ ಧರ್ಮ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಅವುಗಳನ್ನು ಅವಲಂಬಿಸಿ ಮುಂದೆ ಬರ್ತೀವಿ. ಆದರೆ ಇವರ ವಿಚಾರಧಾರೆ ಏನಂದರೆ, ಆ ಎಲ್ಲ ಅವಲಂಬನೆಗಳಿಂದ ಹೊರಬಂದು ನಾವು ಇದುವರೆಗೂ ಕಲ್ಪಿಸಿಕೊಂಡಿರುವಂತಹ ನಮ್ಮದೇ ಆದಂಥ ನಂಬಿಕೆಗಳು, ವಿಶ್ವಾಸಗಳು, ಪದ್ಧತಿಗಳು, ಆಚರಣೆಗಳು ಇವುಗಳನ್ನೆಲ್ಲ ಮೀರಿ ಹೊರಬಂದು ಸ್ವತಂತ್ರವಾಗಿ ನಿಂತು ನಮ್ಮದೇ ಒಂದು ಸ್ವಂತ ಚಿಂತನೆ ಮತ್ತು ಸ್ವಂತ ಅಧ್ಯಾಯದ ಮೂಲಕ ನಾವು ಸತ್ಯವನ್ನು ಕಾಣಬೇಕು. ಕಾರಣ ಸಹಸ್ರಮಾನಗಳಿಂದ ನಾವು ಇತರ ಗ್ರಂಥಗಳು, ಇತರ ವ್ಯಕ್ತಿಗಳು, ಇತರ ಬೋಧನೆಗಳ ಮೇಲೆ ಅವಲಂಬನೆಯನ್ನು ಹೊಂದಿ ಬೆಳೆದು ಬಂದಿದ್ದೀವಲ್ಲ, ನಾವು ಎಲ್ಲಿದ್ವೋ ಇವತ್ತಿಗೂ ಅಲ್ಲೇ ಇದ್ದೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಒಟ್ಟಾಗಿ ಕಲೆತು ಕುಳಿತು ಇಲ್ಲಿ ಪರಿಶೋಧಿಸೋಣ. ಈ ಪೂರ್ಣ ಸಮಸ್ಯೆಯನ್ನು ಕುರಿತು ಪರಿಶೋಧಿಸೋಣ. ಯಾವ ಸಮಸ್ಯೆ? ಪ್ರೇಮ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆ ಇದೆಯಲ್ಲ, ಅದನ್ನು ಪರಿಪೂರ್ಣವಾಗಿ ಸಂಶೋಧನೆ ಮಾಡೋಣ. ಹೌದು, ಪ್ರೇಮ ಅನ್ನೋದು ಬಹಳ ಬಹಳ ಸಂಕೀರ್ಣವಾದ ಸಮಸ್ಯೆ. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನೀವು ಯೋಚಿಸಬೇಕು, ಸುಮ್ಮನೆ ಒಪ್ಪಿಕೊಳ್ಳಬೇಡಿ. ಪ್ಲೀಸ್, ಇಫ್ ಯು ಡೋಂಟ್ ಅಬ್ಜೆಕ್ಟ್, ಯು ಟ್ರೈ ಟು ಥಿಂಕ್ ಓವರ್ ಇಟ್. ಡೋಂಟ್ ಅಕ್ಸೆಪ್ಟ್ ಆನ್ ಇಟ್ಸ್ ಫೇಸ್ ವ್ಯಾಲ್ಯೂ. ಯಾರೋ ಹೇಳಿದರು ಅಂತ ತಕ್ಷಣ ಒಪ್ಕೋಬೇಡಿ. ನಿಮ್ಮ ಮೆದುಳಿಗೆ ಸ್ವಲ್ಪ ವ್ಯಾಯಾಮವನ್ನು ಕೊಡಿ. ಈಗ ನಾವು ಪ್ರೇಮ ಎಂದರೇನು ಎಂಬ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಲೆತು ಪರಿಶೋಧಿಸೋಣ. ಕಲೆತು, ಪರಸ್ಪರ ಅಂದರೆ ಲೆಟ್ ಅಸ್ ಸಿಟ್ ಟುಗೆದರ್, ಲೆಟ್ ಅಸ್ ವರ್ಕ್ ಟುಗೆದರ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲವ್. ನಾನು ಮತ್ತು ನೀವು ಒಂದೇ ರಸ್ತೆಯಲ್ಲಿ ನಡೆಯೋಣ. ಲೆಟ್ ಬೋತ್ ಆಫ್ ಅಸ್ ವಾಕ್ ಆನ್ ದ ಸೇಮ್ ಸ್ಟ್ರೀಟ್. ಒಂದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗೋಣ. ಹೇಗೆ ನಡ್ಕೊಂಡು ಹೋಗೋದು? ಉಪನ್ಯಾಸಕನನ್ನು ಹಿಂಬಾಲಿಸಿ ಅಲ್ಲ. ಡೋಂಟ್ ಫಾಲೋ ಮೀ. ನನ್ನ ಹಿಂದೆ ಬರಬಾರ್ದು ನೀವು. ನಾ ಹೇಳಿದ್ದನ್ನೆಲ್ಲ ಹೌದು ಹೌದು ಅಂತ ಒಪ್ಕೊಳ್ತಾ ಬರಬಾರ್ದು. ಹೌದು ಹೌದು ಅಂತ ಹೇಳ್ತಾ ಅಲ್ಲ, ನನ್ನ ಹಿಂದೆ ಹಿಂಬಾಲಿಸುತ್ತಾ ಅಲ್ಲ. ಪ್ರಥಮವಾಗಿ ಒಬ್ಬ ವ್ಯಕ್ತಿ ಅನುಮಾನ ಪಡಬೇಕು, ಸಂದೇಹಶೀಲನಾಗಬೇಕು. ನಿಮ್ಮ ಅನುಭವಗಳನ್ನು, ತೀರ್ಮಾನಗಳನ್ನು, ಯೋಚನೆಗಳನ್ನು ಕೆಲವು ನಿಮಿಷಗಳ ಕಾಲ ಸಂದೇಹ ಪಡಬೇಕು. ಒಂದು ಸಂಶಯಾಸ್ಪದ ರೀತಿಯಲ್ಲಿ ಅವುಗಳನ್ನೆಲ್ಲ ಗಮನಿಸಬೇಕು. ಅಂದರೆ ಅರ್ಥ ಬಿ ಸ್ಕೆಪ್ಟಿಕಲ್. ಬಿ ಸ್ಕೆಪ್ಟಿಕಲ್ ಅಬೌಟ್ ಯುವರ್ ಥಾಟ್ಸ್, ಯುವರ್ ಬಿಲೀಫ್ಸ್ ಆ್ಯಂಡ್ ಯುವರ್ ಡಿಸಿಷನ್ಸ್. ಪ್ರಶ್ನಿಸಿ. ಯಾವುದೇ ಗ್ರಂಥದಿಂದ ವಿಷಯವನ್ನು ತಕ್ಷಣ ಸರಿ ಎಂದು ತೀರ್ಮಾನಕ್ಕೆ ಬರಬೇಡಿ. ಯಾವುದೋ ಗ್ರಂಥ ಓದಿ ಆ ವಿಷಯನ ತತ್ಕ್ಷಣ ಇದು ಸರಿ ಅಂತ ತೀರ್ಮಾನಕ್ಕೆ ತಕ್ಷಣ ಬರಬೇಡಿ. ಆಲೋಚನೆ ಮಾಡಿ. ನನ್ನ ಗ್ರಂಥವಾದರೂ ಸರಿಯೇ, ತಕ್ಷಣ ಆ ಗ್ರಂಥದಲ್ಲಿರೋ ವಿಚಾರಗಳನ್ನು, ವಿಷಯಗಳನ್ನು ಒಪ್ಪಿಕೊಳ್ಳಬೇಡಿ. ಕಾರಣ ನಾನು ಸರಿದು ಹೋಗುತ್ತಿರುವ ಒಬ್ಬ ವ್ಯಕ್ತಿ, ನಾನು ಸರಿದು ಹೋಗುತ್ತಿರುವವ. ಐ ಆಮ್ ಎ ಪಾಸರ್ ಬೈ. ನಾನು ಮುಖ್ಯನಲ್ಲ. ಐ ಆಮ್ ಜಸ್ಟ್ ಪಾಸಿಂಗ್ ಬೈ. ಐ ಆಮ್ ಅನ್ಇಂಪಾರ್ಟೆಂಟ್. ಐ ಆಮ್ ಅನ್ಇಂಪಾರ್ಟೆಂಟ್. ಈ ಜಗತ್ತಿನಲ್ಲಿ ನಾವು ಎಂಥ ನಾಯಕರನ್ನು ಕಾಣ್ತೇವೆ? ಎಂಥ ನಾಯಕರು ಅಂದರೆ, ನಾನು ಹೇಳಿದ್ದನ್ನು ಒಪ್ಕೋಬೇಕು, ನನ್ನ ತೀರ್ಮಾನಗಳಿಗೆ ಪೂರಕವಾಗಿ ನೀವು ನಡ್ಕೊಳ್ಬೇಕು, ನನಗೆ ಜೈಕಾರವನ್ನು ಹಾಕಬೇಕು, ನನಗೆ ವಿರೋಧವನ್ನು ವ್ಯಕ್ತಪಡಿಸಬಾರದು, ನಾನು ಹೇಳಿದ್ದೇ ಅಂತಿಮ ತೀರ್ಮಾನ, ನನ್ನ ನಂಬಿಕೆ ಏನು, ನಿಮ್ಮ ನಂಬಿಕೆಯೂ ಹಾಗೇ ಇರಬೇಕು, ಅದಕ್ಕೆ ವಿರುದ್ಧವಾಗಿದ್ದರೆ ನನಗೆ ಸಿಟ್ಟು ಬರುತ್ತೆ. ಈ ರೀತಿ ಹೇಳುವಂತಹ ನಾಯಕರು ಈ ಜಗತ್ತಿನಾದ್ಯಂತ ಇರೋವಾಗ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ನೋಡಿ. ನಾನೇ ಬರೆದ ಗ್ರಂಥವಾದರೂ, ನನ್ನಿಂದಲೇ ಬರೆಯಲ್ಪಟ್ಟ ವಿಚಾರವಾದರೂ, ಆ ವಿಚಾರವನ್ನು ನೀವು
ತತ್ಕ್ಷಣ ಒಪ್ಪಿಕೊಳ್ಳಬಾರದು. ಕಾರಣ ಐ ಆಮ್ ಅನ್ಇಂಪಾರ್ಟೆಂಟ್. ಯಾವ ನಾಯಕ ಈ ಜಗತ್ತಿನಲ್ಲಿ ಐ ಆಮ್ ಅನ್ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಹೇಳಿ? ಎಲ್ಲ ನಾಯಕರು, ಅದು ರಾಜಕೀಯವೇ ಆಗಲಿ, ಸಮಾಜದ ಸಮುದಾಯ ಅಥವಾ ಸಾಮಾಜಿಕ ಕ್ಷೇತ್ರವೇ ಇರಲಿ, ವೈಜ್ಞಾನಿಕ ಕ್ಷೇತ್ರವಿರಲಿ, ಧಾರ್ಮಿಕ ಕ್ಷೇತ್ರವಿರಲಿ, ಗುರುಗಳಾಗಲಿ, ನಾಯಕರಾಗಲಿ, ಮುಂದಾಳುಗಳಾಗಲಿ, ಯಾವ ರೀತಿ ಅವರು ತಮ್ಮದೇ ಒಂದು ಪ್ರಭಾವವನ್ನು ಜನರ ಮೇಲೆ ವ್ಯಕ್ತಪಡಿಸ್ತಾರೆ ಮತ್ತು ಜನರ ಮೇಲೆ ತಮ್ಮ ವಿಚಾರಗಳನ್ನು, ತಮ್ಮ ವಿಷಯಗಳನ್ನು ಹೇಗೆ ಹೇರುತ್ತಾರೆ, ಬಲವಂತವಾಗಿ ಆದರೂ ಹೇರ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ. ಆದರೆ ಇವರು ಎಷ್ಟು ಮುಕ್ತವಾಗಿ ಮಾತನಾಡ್ತಾ ಇದ್ದಾರೆ. ನನ್ನ ಗ್ರಂಥದ ವಿಚಾರವಾದರೂ ನೀವು ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಕಾರಣ ನಾನು ಮುಖ್ಯನಲ್ಲ, ನಾನು ಸರಿದು ಹೋಗುತ್ತಿರುವವ. ನಾವು ಒಂದು ಕೆಲಸ ಮಾಡೋಣ, ಒಟ್ಟಾಗಿ ಕುಳಿತು, ಒಟ್ಟಾಗಿ ಕಲೆತು, ಯಾವುದು ಸ್ಪಷ್ಟ ಯಾವುದು ಅಸ್ಪಷ್ಟ ಎಂಬುದನ್ನು ಪರಿಶೋಧಿಸೋಣ. ವಾಟ್ ಈಸ್ ಕ್ಲಿಯರ್, ವಾಟ್ ಈಸ್ ಅನ್ಕ್ಲಿಯರ್, ಒಟ್ಟಾಗಿ ಕುಳಿತು ನಾವು ಪರಿಶೋಧನೆ ಮಾಡೋಣ. ನಾವು ಕಲೆತು ಪರೀಕ್ಷಿಸೋಣ, ಕಲೆತು ಅನುಮಾನಿಸೋಣ. ಉಪನ್ಯಾಸಕ ಹೇಳಿದ್ದನ್ನು ತಕ್ಷಣ ಒಪ್ಪಿಕೊಳ್ಳುವುದು ಬೇಡ. ತತ್ಕ್ಷಣ ಒಂದು ತೀರ್ಮಾನಕ್ಕೆ ಬರಬೇಡಿ. ತತ್ಕ್ಷಣ ಯಾವುದನ್ನು ಒಪ್ಪಿಕೊಳ್ಳಲು ಬೇಡಿ, ಯಾವುದನ್ನು ತಿರಸ್ಕರಿಸಲು ಬೇಡಿ. ಸುಮ್ಮನೆ ಅದನ್ನು ಗಮನಿಸಿ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, ನಾನು ನಿಮಗೆ ನೀಡ್ತಾ ಇರೋಂಥ ಈ ಉಪನ್ಯಾಸ ಮಾರ್ಗದರ್ಶನ ನೀಡುವ ಉಪನ್ಯಾಸವಲ್ಲ. ಸೂಚನೆಗಳನ್ನಾಗಲಿ ಸಹಾಯವನ್ನಾಗಲಿ ನೀಡುವುದೂ ಇಲ್ಲ. ನಾನೀಗಲೇ ಹೇಳ್ತಿದ್ದೀನಿ, ನೀವು ಯಾವುದೋ ಒಂದು ಸೂತ್ರ ಸಿಕ್ಕುತ್ತೆ, ನನಗೆ ಯಾವುದೋ ಒಂದು ಸೂಚನೆ ಸಿಕ್ಕುತ್ತೆ, ಯಾವುದೋ ಒಂದು ಸಹಾಯ ಸಿಕ್ಕುತ್ತೆ ಅಂತ ಈ ಉಪನ್ಯಾಸವನ್ನು ಕೇಳಲಿಕ್ಕೆ ಬಂದಿದ್ದರೆ ಖಂಡಿತ ನೀವು ಭ್ರಮನಿರಸನರಾಗ್ತೀರಿ. ಯಾಕೆ ಅಂದರೆ ಅಂಥ ಉಪನ್ಯಾಸ ಅಲ್ಲ. ನಿಮ್ಮ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ತತ್ಕ್ಷಣ ಪರಿಹಾರವನ್ನು ನಿಮ್ಮ ಕೈನಲ್ಲಿ ಕೊಡುವಂತಹ ಒಂದು ಉಪನ್ಯಾಸ ಇದು ಅಲ್ಲ. ಅಂತಹ ಕೆಲಸವನ್ನು ಈ ಉಪನ್ಯಾಸ ಮಾಡುವುದೂ ಇಲ್ಲ. ಅಲ್ಲದೆ ಅದೇನಾದರೂ ಮಾಡಿದರೆ ಆದರೆ, ಆ ರೀತಿ ಏನಾದರೂ ಮಾಡಿದ್ದೇ ಆದರೆ ಅದು ಮೂರ್ಖತನವಾದೀತು. ಇಟ್ ವುಡ್ ಬಿ ಫೂಲಿಶ್ ಇಫ್ ಇಟ್ ಈಸ್ ಗಿವಿಂಗ್ ಎ ಫಾರ್ಮುಲಾ or if it is clearly giving some instructions and advices to you. ಆ ಉದ್ದೇಶದಿಂದ ಈ ಉಪನ್ಯಾಸವನ್ನು ಮಾಡ್ತಾ ಇಲ್ಲ, ಅದು ಉದ್ದೇಶವೇ ಅಲ್ಲ. ಹಲವಾರು ಪೀಳಿಗೆಗಳ ಕಾಲ ಆ ರೀತಿಯ ಕೆಲಸಗಳು ಸಾಕಷ್ಟಾಗಿವೆ. ಆದರೆ ನಾವು ಎಲ್ಲಿದ್ದೇವೋ ಅಲ್ಲೇ ಇದ್ದೇವೆ. ನೋಡಿ, ಅವರೇ ಕ್ಲಿಯರಾಗಿ ಹೇಳಿಬಿಡ್ತಾರೆ, ಇಲ್ಲಿ ಸ್ಪಷ್ಟವಾಗಿ ಮಾತನಾಡಿಬಿಡ್ತಾರೆ. ಎಷ್ಟೋ ಶತಮಾನಗಳ ಕಾಲ ಈ ಕೆಲಸ ನಡೆದಿದೆ. ಬೋಧಕ ಒಬ್ಬ ಇದ್ದರೆ ಆ ಬೋಧನೆಗಳನ್ನು ಕೇಳುವಂಥ ಶ್ರೋತೃಗಳು ಸಾವಿರಾರು ನೂರಾರು ಜನ ಇದ್ದಾರೆ. ಆದರೆ ಈ ಬೋಧನೆಗಳನ್ನು ಕೇಳಿದರು, ಅವರು ಹೇಳಿದರು. ಏನಾದರೂ ಬದಲಾವಣೆ ಆಗಿದೆಯಾ ಜಗತ್ತಿನಲ್ಲಿ? ಏನೂ ಇಲ್ವಲ್ಲ. ನಾವು ಎಲ್ಲಿದ್ವೋ ಅಲ್ಲೇ ಇದ್ದೀವಿ. ಅದಕ್ಕೆ ಈ ಉಪನ್ಯಾಸಗಳು ನಿಮಗೆ ಯಾವುದೇ ರೆಡಿಮೇಡ್, ತತ್ಕ್ಷಣ ತಯಾರಿಸಲ್ಪಟ್ಟಂಥ ಸೂತ್ರಗಳನ್ನು ನೀಡುವುದಿಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಎಲ್ಲಿಂದ ಪ್ರಾರಂಭ ಮಾಡೋಣ? ನಾವು ಎಲ್ಲಿದ್ದೇವೋ ಅಲ್ಲಿಂದಲೇ ನಾವು ಪ್ರಾರಂಭಿಸಬೇಕು. ಹಿಂದೆ ಎಲ್ಲೋ ಇದ್ದೇವಲ್ಲ ಅಲ್ಲಿಂದಲ್ಲ, ಮುಂದೆ ಎಲ್ಲೋ ಇರುತ್ತೇವಲ್ಲ ಅಲ್ಲಿಂದಲೂ ಅಲ್ಲ. ಎಲ್ಲಿಂದ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ? ಎಲ್ಲಿಂದ ಅಧ್ಯಯನ ಪ್ರಾರಂಭ ಮಾಡೋಣ? ವ್ಯಾಸಂಗ ಪ್ರಾರಂಭ ಮಾಡೋಣ, ಚರ್ಚೆ ಪ್ರಾರಂಭ ಮಾಡೋಣ, ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಇದೆಲ್ಲ ನಡೆಯುತ್ತೆ. ಒಟ್ಟಾಗಿ ಕುಳಿತು ನಾವು ಒಂದು ವಿಷಯಕ್ಕೆ ಸಂಬಂಧಪಟ್ಟ ಚರ್ಚೆಯನ್ನು ಮಾಡುವಾಗ ಅಲ್ಲಿ ಅಧ್ಯಯನವಿರುತ್ತೆ, ಅಲ್ಲಿ ವ್ಯಾಸಂಗವಿರುತ್ತೆ, ಅಲ್ಲಿ ಚಿಂತನೆ ಇರುತ್ತೆ, ಅಲ್ಲೊಂದು ಚರ್ಚೆ ಇರುತ್ತೆ. ಹಾಗಾಗಿ ನಾವು ಎಲ್ಲಿದ್ದೇವೋ ಈಗ ಅಂದರೆ ನಾವು ಈಗ ಸದ್ಯ ಯಾವ ಒಂದು ಮಾನಸಿಕ ಸ್ಥಿತಿಯಲ್ಲಿದ್ದೇವೋ ಅಲ್ಲಿಂದಲೇ ನಾವು ಪ್ರಾರಂಭ ಮಾಡಬೇಕು. ನಮ್ಮ ಮನಸ್ಸು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆಯೋ ಈಗ ಅಲ್ಲಿಂದಲೇ ನಾವು ಪ್ರಾರಂಭ ಮಾಡಬೇಕು. ನಾವು ಹಿಂದೆ ಎಲ್ಲೋ ಇದ್ದುವಲ್ಲ ಅಲ್ಲಿಂದಲೂ ಅಲ್ಲ, ಮುಂದೆ ಇನ್ನೆಲ್ಲೋ ಇರ್ತೀವಲ್ಲ, ಮಾನಸಿಕ ಪ್ರಜ್ಞೆಯ ಒಂದು ಮಾರ್ಗದಲ್ಲಿ ಮುಂದೆ ನಾವು ಇನ್ನೆಲ್ಲೋ ಇರ್ತೇವಲ್ಲ ಅಲ್ಲಿಂದಲೂ ಅಲ್ಲ. ತತ್ಕ್ಷಣ ಪ್ರೆಸೆಂಟ್
ಈಗ ನಾವು ಯಾವ ಒಂದು ಸ್ಥಿತಿಯಲ್ಲಿದ್ದೀವೋ, ಮನಃಸ್ಥಿತಿಯಲ್ಲಿ ಮಾನಸಿಕ ಪ್ರಬುದ್ಧತೆ ಯಾವ ಹಂತವನ್ನು ತಲುಪಿದೆಯೋ ಈಗ, ಆ ಹಂತದಿಂದ ಪ್ರಾರಂಭ ಮಾಡೋಣ. ಆದರೆ ಒಂದು ಗಮನದಲ್ಲಿರಲಿ ನಿಮಗೆ, ಮುಂದೆ ನಾವು ಏನು ಆಗುತ್ತೀವಿ ಎಂಬುದು ನಾವು ಈಗ ಏನಾಗಿದ್ದೀವಿ ಎಂಬುದನ್ನು ಅವಲಂಬಿಸುತ್ತದೆ. ಮುಂದೆ ನಾವೇನೋ ಆಗಬೇಕು ಅಂತ ಅಂದ್ಕೊಂಡಿದ್ದರೆ ಆ ಮುಂದೆ ನಾವು ಏನಾಗಬೇಕು ಅನ್ನೋದು ಈಗ ನಾವು ಏನಾಗಿದ್ದೀವಿ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ಅಂದರೆ ಅರ್ಥ, ದ ಫ್ಯೂಚರ್ ಡಿಪೆಂಡ್ಸ್ ಅಪಾನ್ ದ ಪ್ರೆಸೆಂಟ್. ವಾಟ್ ಈಸ್ ಯುವರ್ ಪ್ರೆಸೆಂಟ್, ಪರ್ಹ್ಯಾಪ್ಸ್ ದಟ್ ಗಿವ್ಸ್ ಎನ್ ಇಂಡಿಕೇಶನ್ ಅಬೌಟ್ ದ ಫ್ಯೂಚರ್. ಆದರೆ ನಾವೀಗೇನಾಗಿದ್ದೇವೆ, ಈಗ ಏನಾಗಿದ್ದೇವೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಮುಂದೆ ನಾವು ಏನಾಗುತ್ತೇವೆ ಅನ್ನುವಂತಹ ಒಂದು ವಿಷಯ ನಮಗೆ ಅರ್ಥ ಆಗತ್ತೆ. ನಮ್ಮ ದುರಾಸೆ, ಮತ್ಸರ, ಹೊಟ್ಟೆ ಕಿಚ್ಚು, ನಮ್ಮ ಕಂದಾಚಾರಗಳು, ಯಾರನ್ನೋ ಆರಾಧಿಸಬೇಕೆಂಬ ನಮ್ಮ ಆಶೆ, ಅದೇ ಈಗ ನಾವಾಗಿದ್ದೇವೆ. ನೋಡಿ, ನಾವೇನಾಗಿದ್ದೀವಿ ಈಗ? ಇನ್ನೇನೂ ಅಲ್ಲ. ಯು ಆರ್ ನಥಿಂಗ್ ಬಟ್ ಯುವರ್ ಥಾಟ್ಸ್. You are nothing but your emotions in the present. ವರ್ತಮಾನದಲ್ಲಿ ನಿಮ್ಮ ಚಿಂತನೆಗಳು, ನಿಮ್ಮ ಭಾವನೆಗಳು ಏನೋ ಅವೇ ನೀವು. ಸದ್ಯದ ಸ್ಥಿತಿಯಲ್ಲಿ ಯು ಆರ್ ನಥಿಂಗ್ ಬಟ್ ಯುವರ್ ಥಾಟ್ಸ್ ಆ್ಯಂಡ್ ಯುವರ್ ಎಮೋಷನ್ಸ್. ಎಂಥ ಥಾಟ್ಗಳಿದೆ ನಮಗೆ, ಎಂಥ ಆಲೋಚನೆಗಳಿವೆ? ದುರಾಸೆ, ಮತ್ಸರ, ಹೊಟ್ಟೆ ಕಿಚ್ಚು, ಹಲವಾರು ಅಂಧಶ್ರದ್ಧೆಗಳು, ಯಾರನ್ನೋ ಆರಾಧಿಸಬೇಕು, ಯಾರನ್ನೋ ನಾನು ವರ್ಷಿಪ್ ಮಾಡಬೇಕು, ಈ ಎಲ್ಲ ಆಶೆಗಳು ಅದೇ ಈಗ ನಾವು ಮತ್ತೇನೂ ಅಲ್ಲ. ನಮ್ಮ ಆಶೆಗಳು, ವಿ ಆರ್ ನಥಿಂಗ್ ಬಟ್ ಅವರ್ ಡಿಸೈರ್ಸ್, ಆ್ಯಂಡ್ ಅವರ್ ಡಿಸೈರ್ಸ್ ಓನ್ಲಿ ಎಕ್ಸ್ಪ್ರೆಸ್ ಇನ್ ಮೆನಿ ವೇಸ್. ಓಕೆ, ನಮ್ಮ ಆಶೆಗಳೇ ದುರಾಶೆಯಾಗಿ ವ್ಯಕ್ತವಾಗಬಹುದು. ವಿಪರೀತ ಆಶೆ ಇದೆ, ಅದನ್ನು ಪಡೀಲಿಕ್ಕಾಗಲಿಲ್ಲ. ಮತ್ತೊಬ್ಬ ವ್ಯಕ್ತಿ ನಾನು ಯಾವ ಆಶೆಯನ್ನು ಹೊಂದಿದ್ದೀನೋ, ಯಾವುದನ್ನು ನಾನು ಸಾಧಿಸಲಿಕ್ಕಾಗಲಿಲ್ವೋ, ಯಾವ ಆಶೆಯನ್ನು ಕೈಗೂಡಿಸಿಕೊಳ್ಳಲಿಕ್ಕಾಗಲಿಲ್ವೋ ಅಂಥ ಆಶೆಯನ್ನು ಮತ್ತೊಬ್ಬ ವ್ಯಕ್ತಿ ಕೈಗೂಡಿಸಿಕೊಂಡು ಬಿಟ್ಟ ಅಂತಂದರೆ ಅವನ ಮೇಲೆ ಮತ್ಸರ, ಹೊಟ್ಟೆ ಕಿಚ್ಚು. ನಮ್ಮದೇ ಆದಂತಹ ಅಂಧಶ್ರದ್ಧೆಗಳು, ಮೂಢನಂಬಿಕೆಗಳು, ಕಂದಾಚಾರಗಳು, ಯಾರ ಕಾಲಿಗೂ ಹೋಗಿ ಬಿದ್ದು ಬಿಟ್ಟರೆ ಅವರು ನನಗೆ ಗೈಡೆನ್ಸ್, ಮಾರ್ಗದರ್ಶನವನ್ನು ಕೊಟ್ಟುಬಿಡ್ತಾರೆ, ನಾನು ಉದ್ಧಾರ ಆಗಿಬಿಡ್ತೀನಿ ಅನ್ನುವಂತಹ ಒಂದು ಪರಿಕಲ್ಪನೆ, ಇವೆಲ್ಲ ನಾವು. ಆದ್ದರಿಂದ ನಾವು ಕಲೆತು ಒಂದು ದೀರ್ಘ ರಸ್ತೆಯನ್ನು ನಡೆಯುತ್ತಿದ್ದೇವೆ. ಆ ನಡಿಗೆಗೆ ಶಕ್ತಿ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗ ನಾವು ಅದನ್ನೆಲ್ಲ ಬಿಡೋಣ. ನಾವು ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಈಗ ನಾವೆಲ್ಲ ಕಲೆತು ಒಟ್ಟಾಗಿ ಒಂದು ದೀರ್ಘ ರಸ್ತೆಯಲ್ಲಿ ನಡೀತಾ ಇದ್ದೇವೆ. ವಿ ಆರ್ ವಾಕಿಂಗ್ ಆನ್ ಅ ಲಾಂಗ್ ಪ್ಯಾತ್ ಅಥವಾ ರೋಡ್, ರಸ್ತೆ. ಒಟ್ಟಾಗಿ ನಡೀತಾ ಇದ್ದೇವೆ, ಒಟ್ಟಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೇವೆ. ಸದ್ಯದ ನಮ್ಮ ಸ್ಥಿತಿ ಏನು ಅನ್ನೋದನ್ನು ತಿಳ್ಕೊಳ್ಳೋಂತಹ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ. ಅಲ್ಲದೆ ಇಂದಿನ ಉಪನ್ಯಾಸದಲ್ಲಿ ತೆಗೆದುಕೊಂಡಿರುವಂತಹ ವಿಷಯ ಪ್ರೇಮ ಎಂದರೇನು, ಪ್ರೇಮಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಚಿಂತನೆಗಳು ಈ ಒಂದು ಮಾರ್ಗದಲ್ಲಿ ನಮ್ಮಲ್ಲಿ ಮೂಡಬೇಕು. ಆದರೆ ಈ ರಸ್ತೆ ದೀರ್ಘ ರಸ್ತೆ, ಇದರಲ್ಲಿ ನಡೀಲಿಕ್ಕೆ ಶಕ್ತಿ ಬೇಕು. ನಾವು ಈಗ ಈ ಪ್ರಶ್ನೆಯ ಆಂತರ್ಯಕ್ಕೆ ಹೋಗುವ. ಈಗ ನಾವು ಪ್ರಶ್ನೆ ತಗೊಂಡಿದ್ವಲ್ಲ, ಪ್ರೇಮವೆಂದರೇನು ಅಂತ, ಆ ಪ್ರಶ್ನೆಯ ಒಂದು ಆಂತರ್ಯಕ್ಕೆ ಹೋಗೋಣಂತೆ. ಲೆಟ್ ಅಸ್ ಗೆಟ್ ಇನ್ ಟು ದ ಡೆಪ್ತ್ ಆಫ್ ದ ಮ್ಯಾಟರ್. ದ ಮ್ಯಾಟರ್ ದಟ್ ವಿ ಪಿಕ್ಡ್ ಅಪ್ ಫಾರ್ ಡಿಸ್ಕಷನ್ ಟುಡೇ ಈಸ್ ವಾಟ್ ಈಸ್ ಲವ್ ಅಂತ. ಬಹಳ ಆಳವಾಗಿ, ಗಂಭೀರವಾಗಿ ಪರಿಶೋಧಿಸೋಣ. ಅಲ್ಲದೆ ನಾವು ಶಕ್ತಿ ಎಂದರೇನು ಎಂಬುದನ್ನು ಸಹ ಪರಿಶೀಲಿಸಬೇಕು. ಶಕ್ತಿ ಎಂದರೇನು?
ಬರೀ ಪ್ರೇಮ ಒಂದೇ ಅಲ್ಲ. ಶಕ್ತಿ ಅಂದರೆ ಏನು, ವಾಟ್ ಈಸ್ ಎನರ್ಜಿ, ಅದನ್ನು ಸಹ ನಾವು ಪರಿಶೋಧಿಸಬೇಕು. ಲೆಟ್ ಅಸ್ ಎಕ್ಸ್ಪ್ಲೋರ್, ಲೆಟ್ ಅಸ್ ಇನ್ವೆಸ್ಟಿಗೇಟ್. ಶಕ್ತಿ ಅಂದರೆ ಏನು ನೋಡಿ, ನೀವು ಪ್ರತಿ ಸನ್ನೆಯನ್ನು ಮಾಡಬೇಕೆಂದರೆ ಶಕ್ತಿ ಬೇಕು. ಫಾರ್ ಎವ್ರಿ ಜೆಸ್ಚರ್ ದಟ್ ಯು ಡೂ ಯು ನೀಡ್ ಟು ಎಕ್ಸ್ಪೆಂಡ್ ಎನರ್ಜಿ. ಈ ಉಪನ್ಯಾಸಕನ ಮಾತುಗಳನ್ನು ಆಲಿಸಲು ಶಕ್ತಿ ಬೇಕು. ಈ ಉಪನ್ಯಾಸಕ ಮಾತನಾಡ್ತಿದ್ದಾನಲ್ಲ, ಆತನ ಮಾತುಗಳನ್ನು ತದೇಕ ಚಿತ್ತದಿಂದ ಕುಳಿತು ಕೇಳಿಸಿಕೊಳ್ಳಬೇಕು ಅಂದರೆ, ಆಲಿಸಬೇಕು ಅಂದರೆ ನಿಮಗೆ ಶಕ್ತಿ ಬೇಕು. ನೀವು ಶಕ್ತಿಯನ್ನು ವ್ಯಯಿಸುತ್ತಿದ್ದೀರಿ. ಯು ಆರ್ ಸ್ಪೆಂಡಿಂಗ್ ಎನರ್ಜಿ. ಮನೆಯನ್ನು ಕಟ್ಟಲು, ಸಸಿಯನ್ನು ನೆಡಲು, ಮಾತನಾಡಲು, ಈ ಎಲ್ಲದಕ್ಕೂ ಶಕ್ತಿ ಬೇಕು. ಹೌದಾ ಅಲ್ವಾ? ತಾಯಿಯ ಗರ್ಭದಿಂದ ಹೊರಬಂದ ಮಗು ಅಳಲು ಸಹ ಶಕ್ತಿ ಬೇಕು. ಹೊರಗೆ ಬಂದ ಮಗು ಅಳಬೇಕಂದ್ರೆ ಅದಕ್ಕೆ ಶಕ್ತಿ ಬೇಕು. ಮದುವೆಯಾಗಲು ಶಕ್ತಿ ಬೇಕು. ಲೈಂಗಿಕತೆಗೆ ಎಲ್ಲದಕ್ಕೂ ಶಕ್ತಿ ಬೇಕು. ಹಾಗಾದರೆ ಈಗ ಪ್ರಾರಂಭ ಮಾಡೋಣ. ಶಕ್ತಿ ಅಂದರೆ ಏನು, ಶಕ್ತಿ ಅಂದರೆ ಏನು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇಡ್ತಾರೆ. ಇದು ವಿಜ್ಞಾನಿಗಳ ಪ್ರಶ್ನೆಗಳಲ್ಲಿ ಒಂದು. ಖ್ಯಾತ ವಿಜ್ಞಾನಿಗಳು ವಾಟ್ ಈಸ್ ಎನರ್ಜಿ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಲು ಸತತ ಸಂಶೋಧನೆಗಳನ್ನು ನಡೆಸಿದ್ರು. ಆ ವಿಜ್ಞಾನಿಗಳೆಲ್ಲ ತಮ್ಮ ಸಂಶೋಧನೆಗಳ ಒಂದು ಆಧಾರದ ಮೇಲೆ ಹೇಳ್ತಾರೆ, ಶಕ್ತಿ ಎಂಬುದು ಪದಾರ್ಥ. ಎನರ್ಜಿ ಈಸ್ ನಥಿಂಗ್ ಬಟ್ ಮ್ಯಾಟರ್. ಪದಾರ್ಥವೇ ಶಕ್ತಿಯಾಗಿ ವ್ಯಕ್ತವಾಗುತ್ತೆ, ಪದಾರ್ಥ ಶಕ್ತಿಯಾಗಿ ಬದಲಾಗತ್ತೆ, ಶಕ್ತಿ ಪದಾರ್ಥವಾಗಿ ಸಹ ಬದಲಾಗತ್ತೆ. ಅಂದರೆ ಶಕ್ತಿ ಮತ್ತು ಪದಾರ್ಥ ಒಂದೇ ವಸ್ತುವಿನ ಎರಡು ರೂಪಗಳು. ಅವು ಪರಸ್ಪರ ಬದಲಾಗಲು ಸಾಧ್ಯ. ಇದನ್ನು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಟರ್ ಆ್ಯಂಡ್ ಎನರ್ಜಿ ಅಂತ ಒಂದು ಸಿದ್ಧಾಂತವಾಗಿ ವಿಜ್ಞಾನದಲ್ಲಿ ಹೇಳ್ತಾರೆ. ಅದರ ಅರ್ಥ ಏನಪ್ಪ ಅಂತಂದರೆ, ಶಕ್ತಿ ಮತ್ತು ಪದಾರ್ಥಗಳು ಪರಸ್ಪರ ಬದಲಾಗಲು ಸಾಧ್ಯ. ಅವೆರಡೂ ಒಂದೇ ವಸ್ತುವಿನ ಎರಡು ಭಿನ್ನ ರೂಪಗಳು. ಪದಾರ್ಥ ಶಕ್ತಿಯಾಗಬಹುದು, ಶಕ್ತಿ ಪದಾರ್ಥವಾಗಬಹುದು. ಕರ್ಪೂರವನ್ನು ಉರಿಸ್ತೀರಿ, ಬೆಂಕಿಯ ಜ್ವಾಲೆ ಹೊರಬರುತ್ತೆ. ಅಂದರೆ ಕರ್ಪೂರವೆಂಬ ಪದಾರ್ಥದಲ್ಲಿ ಶಕ್ತಿ ಅಡಗಿತ್ತು. ಅದನ್ನು ಉರಿಸಿದಾಗ ಏನಾಯಿತು, ಆ ಪದಾರ್ಥ ಕಣ್ಮರೆಯಾಯಿತು, ಉಷ್ಣ ಅನ್ನುವಂಥ ಶಕ್ತಿ ಹೊರಗೆ ಬಂತು. ಅಷ್ಟೇ ವ್ಯತ್ಯಾಸ. ಪದಾರ್ಥ ಶಕ್ತಿ ಆಯಿತು. ಅದೇ ಶಕ್ತಿಯನ್ನು ನೀವು ಸೆರೆ ಹಿಡಿದು ಅದನ್ನು ಕರ್ಪೂರವನ್ನಾಗಿ ಬೇಕಾದರೂ ಬದಲಾಯಿಸಬಹುದು. ದಟ್ ಮೀನ್ಸ್ ಟು ಸೇ ದೇ ಆರ್ ಇಂಟರ್ ಕನ್ವರ್ಟಿಬಲ್. ಮ್ಯಾಟರ್ ಆ್ಯಂಡ್ ಎನರ್ಜಿ ಆರ್ ಇಂಟರ್ ಕನ್ವರ್ಟಿಬಲ್. ನೀದರ್ ಮ್ಯಾಟರ್ ಈಸ್ ಕ್ರಿಯೇಟೆಡ್ ನಾರ್ ಎನರ್ಜಿ ಈಸ್ ಕ್ರಿಯೇಟೆಡ್, ಬಟ್ ದೇ ಕ್ಯಾನ್ ಬಿ ಚೇಂಜ್ಡ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಅದನ್ನು ಬದಲಾಯಿಸಬಹುದು. ಆದರೆ ಅವುಗಳನ್ನು ಉತ್ಪತ್ತಿ ಮಾಡಲಿಕ್ಕೂ ಸಾಧ್ಯವಿಲ್ಲ, ನಾಶ ಮಾಡಲಿಕ್ಕೂ ಸಾಧ್ಯವಿಲ್ಲ. ಇದನ್ನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಟರ್ ಆ್ಯಂಡ್ ಎನರ್ಜಿ ಅಂತ ಕರೀತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅದು ಪದಾರ್ಥವಿರಬಹುದು. ವಿಜ್ಞಾನಿಗಳು ಪದಾರ್ಥ ಅಂತ ಹೇಳ್ತಾರೆ. ಶಕ್ತಿಯನ್ನು ಇರ್ಬೋದು. ಶಕ್ತಿ ಘನೀಭೂತವಾದಾಗ ಪದಾರ್ಥವಾಗತ್ತೆ. ಘನೀಭೂತವಾದಂಥ ಪದಾರ್ಥ ಸೂಕ್ಷ್ಮ ಸ್ಥಿತಿಯನ್ನು ತಲುಪಿದಾಗ ಶಕ್ತಿಯಾಗತ್ತೆ. ಆದರೆ ಅದಕ್ಕೆ ಮೊದಲು ಮೂಲದಲ್ಲಿ ಪದಾರ್ಥ ಏನಾಗಿತ್ತು? ವಾಟ್ ಈಸ್ ಪ್ರೈಮಾರ್ಡಿಯಲ್ ಎನರ್ಜಿ? ಮೂಲದಲ್ಲಿ ಅಂದರೆ ಆದಿಯಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ ಈ ಎಲ್ಲ ಪದಾರ್ಥಗಳಿಗಿಂತ ಮೊದಲು ಶಕ್ತಿ ಏನಾಗಿತ್ತು, ಅಂದರೆ ಈ ಪದಾರ್ಥ ಏನಾಗಿತ್ತು? ಪದಾರ್ಥ ಪ್ರೈಮಾರ್ಡಿಯಲ್ ಎನರ್ಜಿ ಅಥವಾ ಅನಾದಿ ಶಕ್ತಿಯಾಗಿತ್ತು. ಅನಾದಿ ಶಕ್ತಿ ಎಂದರೇನು? ಅದರ ಮೂಲವೇನು? ಅದರ ಉಗಮ ಸ್ಥಾನವೇನು? ಯಾರು ಅದನ್ನು ಸೃಷ್ಟಿಸಿದರು? ನೋಡಿ, ಎ ಸೀರೀಸ್ ಆಫ್ ಕ್ವೆಶ್ಚನ್ಸ್. 3-4 ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಬಿಟ್ರು ಅವರು. ಏನೇನು? ವಾಟ್ ಈಸ್ ಪ್ರೈಮಾರ್ಡಿಯಲ್ ಎನರ್ಜಿ? ಅನಾದಿ ಶಕ್ತಿ ಎಂದರೆ ಏನು? ಸನಾತನ ಶಕ್ತಿ ಎಂದರೆ ಏನು? ಅದರ ಮೂಲ ಏನು? ಅದರ ಉಗಮ ಸ್ಥಾನ ಎಲ್ಲಿ ಉಗಮವಾಯಿತು? ಅದು ಯಾರು ಅದನ್ನು ಸೃಷ್ಟಿ ಮಾಡಿದರು? ಎಚ್ಚರಿಕೆ ಅಂತಾರೆ. ದಯವಿಟ್ಟು ಉತ್ತರ ಸ್ವಲ್ಪ ಎಚ್ಚರಿಕೆಯಿಂದ ಉತ್ತರ ಕೊಡಿ. ದೇವರು ಅಂತ ಹೇಳಬೇಡಿ. ಯಾರದನ್ನು ಉತ್ಪತ್ತಿ ಮಾಡಿದ್ರು, ಯಾರು ಸೃಷ್ಟಿ ಮಾಡಿದ್ರು, ಅದರ ಉಗಮ ಸ್ಥಾನ ಏನು ಅಂದರೆ ತತ್ಕ್ಷಣ ದೇವರು ಅಂತ ಹೇಳಬೇಡಿ. ಮತ್ತು
ಉತ್ತರ ನೀಡುವ ಬದಲು ದೇವರು ಅಂತ ಹೇಳಿ ಪಲಾಯನ ಮಾಡಬೇಡಿ. ಪಲಾಯನ ಮಾಡೋದು ಅಂದರೆ ಎಸ್ಕೇಪ್ ಆಗಿಬಿಡೋದು. ಯಾರ ಮೇಲೆ ಹಾಕಿಬಿಟ್ಟು ಎಸ್ಕೇಪ್ ಆಗೋದು, ಆ ಭಗವಂತ ಸೃಷ್ಟಿ ಮಾಡಿಬಿಟ್ಟ, ನಾನಲ್ಲ, ನನಗೆ ಗೊತ್ತಿಲ್ಲ ಅಂತ ಹೊರಟೋಗೋದು. ಪಲಾಯನ ಮಾಡಬೇಡಿ. ನಾನು ದೇವರನ್ನು ಒಪ್ಪಿಕೊಳ್ಳುವುದಿಲ್ಲ, ಉಪನ್ಯಾಸಕನಿಗೆ ದೇವರಿಲ್ಲ, ಅದು ಸರಿಯೇ? ಐ ಡೋಂಟ್ ಅಕ್ಸೆಪ್ಟ್, ಐ ಡೋಂಟ್ ಅಗ್ರಿ ವಿತ್ ಗಾಡ್, ನನಗೆ ದೇವರಿಲ್ಲ. ಗೌತಮ ಬುದ್ಧರು ಆ ರೀತಿಯಲ್ಲೇ ಮಾತನಾಡ್ತಾ ಇದ್ದದ್ದು. ಎಂದೂ ಅವರು ದೇವರ ಬಗ್ಗೆ ಮಾತನಾಡಿ ಅಂತಂದರೆ ಅವರು ಮೌನವಾಗಿ ಕುಳಿತು ಬಿಡ್ತಿದ್ರು. ಜಿಡು ಕೃಷ್ಣಮೂರ್ತಿಗಳದು ಹೆಚ್ಚು ಕಡಿಮೆ ಅದೇ ಅಭಿಪ್ರಾಯವೇ. ಅವರು ದೇವರ ಬಗ್ಗೆ ಮಾತನಾಡಿದವರಲ್ಲ. ಅಂದರೆ ದೇವರು ಅಂದರೆ ಹಾಗಿರ್ತಾನೆ, ಹೀಗಿರ್ತಾನೆ, ಅಲ್ಲಿರ್ತಾನೆ, ಅದೆಲ್ಲ ಮಾತಾಡಲ್ಲ. ಅದು ಪಲಾಯನವಾದ. ಅದು ಏನಾದರೂ ಕೆಲವು ಸೂಕ್ಷ್ಮ ಉನ್ನತ ವಿಷಯಗಳನ್ನು ಮಾತನಾಡಿದ್ರೆ ತಕ್ಷಣ ದೇವರ ಮೇಲೆ ಹಾಕಿ ನಾವು ಜಾರ್ಕೊಂಡ್ಬಿಡ್ತೀವಿ. ಆ ಕೆಲಸ ಮಾಡಬೇಡಿ, ಕಾರಣ ದೇವರಿಲ್ಲ ಉಪನ್ಯಾಸಕನಿಗೆ. ಹಾಗಾದರೆ ಶಕ್ತಿ ಅಂದರೆ ಏನು? ನಾವು ಪರಿಶೋಧಿಸುತ್ತಿದ್ದೇವೆ. ಈಗ ನಾವು ಅದೇ ಕೆಲಸ ಮಾಡ್ತಾ ಇರೋದು. ಶಕ್ತಿ ಅಂದರೆ ಏನು ಅನ್ನೋದನ್ನು ಪರಿಶೋಧನೆ ಮಾಡ್ತಾ ಇದ್ದೇವೆ. ಒಟ್ಟಾಗಿ ಕುಳಿತು, ಒಟ್ಟಾಗಿ ರಸ್ತೆಯಲ್ಲಿ ನಡೀತಾ, ಯಾವ ರಸ್ತೆ? ಎಂದರೇನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸಾಧನಾ ಪಥವಿದೆಯಲ್ಲ, ಆ ಪಥದಲ್ಲಿ ನಾವು ಪರಸ್ಪರ ಒಟ್ಟಾಗಿ ಚರ್ಚೆ ಮಾಡುತ್ತಾ, ಸಂಶೋಧಿಸುತ್ತಾ, ಪರಿಶೋಧಿಸುತ್ತಾ ಮುಂದುವರಿತಾ ಇದ್ದೇವೆ. ವಿಜ್ಞಾನ ಹೇಳುವುದನ್ನು ಒಪ್ಪಿಕೊಳ್ಳುವುದು ಬೇಡ. ನೀವು ಪೂರ್ವಿಕರು ಏನೆಲ್ಲ ಹೇಳಿದ್ದಾರೋ ಅದನ್ನು ತ್ಯಜಿಸಿ ರಸ್ತೆ ಬದಿಯಲ್ಲಿ ಬಿಸುಡಿ ಬಿಡಿ. ನೋಡಿ, ಅವರು ಏನು ಹೇಳ್ತಾರೆ? ಪೂರ್ವಿಕರು, ನಮಗಿಂತ ಮೊದಲು ಬದುಕಿ ಬಾಳಿದಂತಹ ಆ ಮನುಷ್ಯರು, ನಮ್ಮ ಆನ್ಸೆಸ್ಟರ್ಸ್ ಅಂತ ನಾವೇನು ಹೇಳ್ತಾರೆ, ಪೂರ್ವಜರು ಅಂತ ಹೇಳ್ತೇವಲ್ಲ, ಅವ್ರು ಏನೇನು ಹೇಳಿದರೋ ಅದನ್ನೆಲ್ಲ ತ್ಯಜಿಸಿ ರಸ್ತೆಯ ಬದಿಯಲ್ಲಿ ಬಿಸಾಕಿಬಿಡಿ. ನಾವು ಈ ಪ್ರಯಾಣವನ್ನು ಒಟ್ಟಿಗೆ ಮಾಡೋಣ. ಅಂದರೆ ನಮ್ಮ ಪೂರ್ವಾಗ್ರಹಗಳನ್ನೆಲ್ಲ ಬದಿಗಿಟ್ಬಿಡಬೇಕು. ಪೂರ್ವಾಗ್ರಹಗಳು ಅಂತಂದರೆ ಪ್ರೆಜ್ಯುಡಿಸಸ್, ನಮ್ಮದೇ ಆದಂಥ ಬಯಾಸಸ್. ವಿ ಕ್ಯಾರಿ ಲಾಟ್ ಆಫ್ ಬಯಾಸಸ್, ವಿ ಕ್ಯಾರಿ ಲಾಟ್ ಆಫ್ ಪ್ರೆಜ್ಯುಡಿಸಸ್, ಕಂಜೆಕ್ಚರ್ಸ್, ಬಿಲೀವ್ಸ್, ಫೇತ್. ನಮ್ಮದೇ ಹಲವಾರು ಕಲ್ಪನೆಗಳು, ನಂಬಿಕೆಗಳು, ಶ್ರದ್ಧೆಗಳು, ವಿಶ್ವಾಸಗಳು, ಅವುಗಳನ್ನು ಭದ್ರವಾಗಿ ಹಿಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದೀವಿ. ಅವು ಸರಿನಾ, ಅವು ತಪ್ಪ, ಅವುಗಳ ಬಗ್ಗೆ ನಾವು ಚಿಂತನೆಯನ್ನೇ ನಡೆಸಿಲ್ಲ, ಆಲೋಚನೆಯನ್ನೇ ಮಾಡಿಲ್ಲ. ಯಾರೋ ಹೇಳಿದರು, ಹಿಂದೆ ಬದುಕಿದ್ದವ್ರು ಹೇಳಿದರು, ನಮ್ಮ ಪೂರ್ವಜರು ಹೇಳಿದರು, ನಮ್ಮ ಸನಾತನಿಗಳು ಹೇಳಿದರು, ನಾವು ಮುಂದುವರೆದು ಬಿಡ್ತೇವೆ. ಆದರೆ ಒಂದು ಹಂತದಲ್ಲಿ ಅವುಗಳನ್ನು ಪ್ರಶ್ನಿಸುವುದು ಬಹಳ ಪ್ರಯತ್ನ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವುಗಳನ್ನು ತ್ಯಜಿಸಿದರೇ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಕಾರಣ, ಪೂರ್ವಜರು ಕೊಟ್ಟಂತಹ ಆ ಎಲ್ಲ ಸಿದ್ಧಾಂತಗಳು, ಆ ಎಲ್ಲ ವಿಚಾರಗಳು, ವಿಷಯಗಳು, ಆ ಪರಿಕಲ್ಪನೆಗಳು, ದೇ ಕನ್ಸ್ಟಿಟ್ಯೂಟ್ ನೋನ್ ಅಂದರೆ ಅವೆಲ್ಲ ಜ್ಞಾತ, ನಮಗೆ ಗೊತ್ತಿರೋ ವಿಷಯಗಳು. ಈ ಗೊತ್ತಿರೋ ವಿಷಯಗಳು ಮೆದುಳಿನ ಆಳವನ್ನು ಸೇರಿ ನಮ್ಮನ್ನೇನು ಮಾಡಿಬಿಡ್ತವೆ, ಒಂದು ರೀತಿಯ ಭ್ರಮೆಗೆ ಸಿಲುಕಿಸಿಬಿಡುತ್ತವೆ. ಯಾವ ರೀತಿ ಭ್ರಮೆಗೆ ಸಿಲುಕಿಸಿಬಿಡುತ್ತವೆ ಅಂದರೆ, ಅಪೂರ್ವಜರು ಹೇಳಿದ ವಿಷಯಗಳನ್ನು ಆಳ ಚಿಂತನೆ ಮಾಡದೆ ಸತ್ಯ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಲ್ಲ ನಾವೀಗ, ನಮ್ಮ ಮನಸ್ಸು ಅದೇ ಮಾರ್ಗದಲ್ಲೇ ಮುಂದುವರಿಯುತ್ತೆ. ಅದಕ್ಕೆ ವಿಭಿನ್ನವಾದಂತಹ ಒಂದು ವಿಚಾರ ಲಹರಿ ನಮ್ಮ ಮುಂದೆ ಕಂಡು ಬಂದರೆ, ಅಥವಾ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವ ಒಂದು ವಿಚಾರಧಾರೆಯನ್ನು ಕಂಡರೆ ಅದನ್ನು ನಾವು ಸ್ವೀಕರಿಸಲು ಸಿದ್ಧರಿಲ್ಲ. ಅಲ್ಲದೆ ನಮಗೆ ಅದು ಕೋಪವನ್ನು ತರಿಸುತ್ತೆ, ಕ್ರೋಧವನ್ನು ಉಂಟು ಮಾಡುತ್ತೆ. ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡ್ತಾರಲ್ಲ, ನನ್ನ ಸಂಸ್ಕೃತಿಗೆ ವಿರುದ್ಧವಾಗಿ ಹೇಳ್ತಾರಲ್ಲ. ಯಾಕೆ ಹೀಗಾಗತ್ತೆ ಅಂದರೆ, ವಿ ಆರ್ ಕಾಟ್ ಇನ್ ದ ನೋನ್. ಜ್ಞಾತ ಅನ್ನೋದು ನಮ್ಮನ್ನು ಸೆರೆ ಹಿಡಿದು ಬಿಟ್ಟಿದೆ, ನಮ್ಮನ್ನು ಬಂಧಿಸಿ ಬಿಟ್ಟಿದೆ. ಈಗ
ಈ ಕುದುರೆಗೆ ಏನು ಮಾಡ್ತಾರೆ ಅಂದರೆ ರಸ್ತೆಯಲ್ಲಿ ಹೋಗುವಾಗ ಕಣ್ಣಿಗೆ ಎರಡೂ ಪಕ್ಕಗಳಲ್ಲಿ ಕಿಂಕರ್ಸ್ ಅಂತ ಹಾಕ್ತಾರೆ. ಅಂದರೆ ಅವು ಕಣ್ಣಿನ ಮುಂದೆ ಇರೋ ಪಟ್ಟಿಗಳು, ಎಡಗಡೆ ಬಲಗಡೆ ಏನೂ ಕಾಣಬಾರ್ದು, ಅದಕ್ಕೆ ಏನಿದ್ರೂ ಮುಂದೆ ಇರೋದು ಮಾತ್ರ ಕಾಣಬೇಕು. ಅದಕ್ಕೆ ರಸ್ತೆ ಇರೋದೇ ಇಷ್ಟು ಅಂತ ಕಾಣಿಸ್ತಾ ಹೋಗಬೇಕು. ಆವಾಗ ರಸ್ತೆ ಹಂಗೆ ಅದು ರಸ್ತೆಯಲ್ಲಿ ಅದೇ ಮಾರ್ಗದಲ್ಲಿ ಎಳ್ಕೊಂಡು ಹೋಗುತ್ತೆ ಗಾಡಿಯನ್ನು. ಅಂದರೆ ಕುದುರೆಯನ್ನು ವಿಚಲಿತಗೊಳಿಸಬಾರದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಬಿಡ್ತಾರೆ. ನಮಗೂ ಹಾಗೆ ನಮ್ಮ ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳು, ನಮ್ಮ ವಿಶ್ವಾಸಗಳು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆಗಳು, ನಮ್ಮ ಸಂಪ್ರದಾಯಗಳು ನಮ್ಮನ್ನೇನು ಮಾಡಿದೆ, ಬಂಧಿಸಿಬಿಟ್ಟಿದೆ. ಆ ಸೆರೆಮನೆಯಿಂದ ಹೊರಗೆ ಬರಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಇಲ್ಲಿ, ಏನಂತ ಹೇಳ್ತಾರೆ, ಅದನ್ನೆಲ್ಲ ರಸ್ತೆಯ ಬದಿಯಲ್ಲಿ ಬಿಸುಡಿ ಬಿಡಿ, ಎಲ್ಲ ಬಿಸಾಕ್ಬಿಡಿ ಅದನ್ನು. ನಾವು ಈಗ ಪ್ರಯಾಣವನ್ನು ಒಟ್ಟಿಗೆ ಮಾಡೋಣ. ನೋನ್ ಅನ್ನೋದನ್ನು ಬಿಟ್ಟುಬಿಡಿ. ಆ ನೋನ್ ಅನ್ನೋದು ನಮಗೆ ಹೊರೆಯಾಗತ್ತೆ, ನಮಗೆ ಸಮಸ್ಯೆಯಾಗತ್ತೆ. ಅದನ್ನೆಲ್ಲ ಬದಿಗಿಟ್ಟು ನಾವು ಒಟ್ಟಾಗಿ ಮುಕ್ತ ಮನಸ್ಸಿನಿಂದ ಮುಂದುವರಿಯೋಣ. ನಿಮ್ಮ ಮೆದುಳು ಅದು ಪದಾರ್ಥ, ದಶಲಕ್ಷ ವರ್ಷಗಳ ಅನುಭವಗಳ ಸಂಗ್ರಹ ಮತ್ತು ಆ ಎಲ್ಲ ಸಂಸರಣೆ ಎಂದರೆ ಶಕ್ತಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೆದುಳು ಇದೆಯಲ್ಲ, ನಿಮ್ಮ ಮೆದುಳು ಇಂದಿನದಲ್ಲ. ಲಕ್ಷಾಂತರ ಕೋಟ್ಯಾಂತರ ವರ್ಷಗಳಿಂದ ಮೆದುಳು ಬೆಳೆದು ಬರ್ತಾ ಇದೆ. ಸರೀಸೃಪಗಳಲ್ಲಿ ಮೆದುಳಿತ್ತು. ಪ್ರಾರಂಭದಲ್ಲಿ ಈ ಜಗತ್ತಿನಲ್ಲಿ ಸೃಷ್ಟಿಸಲ್ಪಟ್ಟ ಸಸ್ತನಿಗಳಿಗೆ ಮೆದುಳಿತ್ತು. ಆ ಸಸ್ತನಿಗಳಲ್ಲೇ ಅತ್ಯಂತ ಬೆಳೆದಂತಹ ಪ್ರಾಣಿಯಾದ ಮನುಷ್ಯನಿಗೆ ಅದ್ಭುತವಾದಂಥ ಒಂದು ಮೆದುಳಿದೆ. ಸರೀಸೃಪಗಳು ಅಂತ ಅಂದರೆ ಈ ಹಾವುಗಳು, ಮೊಸಳೆ ಮತ್ತು ಈ ತೆವಳುತ್ತಾ ಓಡಾಡುವಂತಹ ಪ್ರಾಣಿಗಳು, ಆ ಸರೀಸೃಪಗಳಿಗೆ ಬಹಳ ಪೂರ್ವಕಾಲದ ಒಂದು ಮೆದುಳಿದೆ, ಇವತ್ತಿಗೂ ಇದೆ. ಅವುಗಳ ಮೆದುಳು ನಮ್ಮಷ್ಟು ಬೆಳೆದಿಲ್ಲ, ಮನುಷ್ಯರಷ್ಟು ಬೆಳೆದಿಲ್ಲ. ಅದಕ್ಕೆ ಅವು ಹಿಂದುಳಿದ ಪ್ರಾಣಿಗಳೇ ಆಗಿರೋದು. ಆದರೆ ಸಂಸರಣೆಯ ಮಾರ್ಗದಲ್ಲಿ ಸರೀಸೃಪಗಳು ಮುಂದೆ ಸಸ್ತನಿಗಳಾದವು. ಸಸ್ತನಿಗಳು ಅಂತಂದರೆ ಮೊಟ್ಟೆ ಇಡೋ ಪ್ರಾಣಿಗಳೆಲ್ಲ ಮರಿಗಳನ್ನ ಹಾಕೋ ಪ್ರಾಣಿಗಳು. ಸರೀಸೃಪಗಳು ಅಂದರೆ ಮೊಟ್ಟೆಗಳನ್ನಿಡೋ ಪ್ರಾಣಿಗಳು. ಹಲ್ಲಿ ಆಗಲಿ, ಮೊಸಳೆ ಆಗಲಿ, ಹಾವುಗಳಾಗಲಿ, ಡ್ರ್ಯಾಗನ್ಗಳಾಗಲಿ, ಇವೆಲ್ಲನೂ ಒಂದು ರೀತಿ ಸರೀಸೃಪಗಳು. ಡೈನೋಸಾರ್ಗಳಾಗಲಿ ಅವೆಲ್ಲ ಸರೀಸೃಪಗಳು, ಮೊಟ್ಟೆ ಇಟ್ಟು ಮರಿಗಳು ಮಾಡೋವು. ಅವುಗಳ ಮೇಲೆ ಬಹಳ ಹಿಂದುಳಿದಿದೆ. ಮುಂದೆ ಸರೀಸೃಪಗಳಿಂದ ಸಸ್ತನಿಗಳು ಹುಟ್ಟಿದಾಗ ಮೆದುಳು ಇನ್ನಷ್ಟು ಬೆಳೀತು. ಅದನ್ನು ಮೆಮ್ಯಾಲಿಯನ್ ಬ್ರೈನ್ ಅಂತಾರೆ. ಸರೀಸೃಪಗಳಿಗಿದ್ದದ್ದು ರೆಪ್ಟಿಲಿಯನ್ ಬ್ರೈನ್. ಸಸ್ತನಿಗಳಿಗೆ ಅದಕ್ಕಿಂತ ಬೆಳೆದಂಥ ಇನ್ನೊಂದು ಮೆದುಳು ಬಂತು, ಇನ್ನೊಂದು ಭಾಗ ಬಂತು ಮೆದುಳಿಗೆ. ಅದನ್ನು ಮೆಮ್ಯಾಲಿಯನ್ ಬ್ರೈನ್ ಅಂತ ಕರೀತಾರೆ. ಆ ಸಸ್ತನಿಗಳ ಮೆದುಳು ಸಹ ಮತ್ತಷ್ಟು ಬೆಳೆದು ಮನುಷ್ಯನ ಹಂತಕ್ಕೆ ಬಂದಾಗ ಒಂದು ಸುಂದರವಾದ ಸೆರೆಬ್ರಲ್ ಕಾರ್ಟೆಕ್ಸ್, ವಿಶಾಲವಾದ ಮಸ್ತಿಷ್ಕ ಉತ್ಪತ್ತಿಯಾಯಿತು. ಹಾಗಾಗಿ ಮನುಷ್ಯನಿಗೆ ಅತ್ಯಂತ ಬೆಳೆದ ಮೆದುಳಿದೆ. ಅವನಲ್ಲಿ ಸರೀಸೃಪದ ಮೆದುಳು ಇದೆ, ಸಸ್ತನಿಗಳ ಮೆದುಳು ಇದೆ. ಮನುಷ್ಯನಲ್ಲಿ ಮಾತ್ರ ಕಂಡುಬರುವಂತಹ ಆ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ ನಾವೇನು ಹೇಳ್ತೇವೆ, ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ ನಾವೇನು ಹೇಳ್ತೇವೆ, ಆ ಸೆರೆಬ್ರಲ್ ಕಾರ್ಟೆಕ್ಸ್ ಸಹ ತುಂಬ ವಿಶಾಲವಾಗಿ ಬೆಳೆದಿದೆ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಅಪ್ಪ ನಿಮ್ಮ ಮೆದುಳು ಇವತ್ತಿನದಲ್ಲ, ಲಕ್ಷ ಲಕ್ಷ ವರ್ಷಗಳ ಕಾಲ ಅದು ಸಾಕಷ್ಟು ಬೆಳೆದು ಬಂದಿದೆ. ಅದು ಪದಾರ್ಥ, ಮೆದುಳು ಪದಾರ್ಥ, ಇಟ್ಸ್ ಮೇಡ್ ಆಫ್ ಮ್ಯಾಟರ್. ಆದರೆ ಆ ಮೆದುಳಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಅನುಭವಗಳ ಸಂಗ್ರಹ ಇದೆ. ಮತ್ತು ಆ ಎಲ್ಲ ಸಂಸರಣೆ ಅಂದರೆ ಶಕ್ತಿ. ಶಕ್ತಿ ಅಂದರೆ ಏನು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಆ ಹಲವಾರು ವರ್ಷಗಳ ಕಾಲ ಬೆಳೆದಂತಹ ಮೆದುಳು ಉನ್ನತ ಮಟ್ಟವನ್ನು ತಲುಪಿದೆಯಲ್ಲ, ಆ ಮೆದುಳಿನಲ್ಲಿ ಸಂಸರಣೆಯ ಒಂದು ಶಕ್ತಿ ತುಂಬಿಕೊಂಡಿದೆ. ಲಕ್ಷ ಕೋಟಿ ವರ್ಷಗಳ ಅನುಭವ ಅದರಲ್ಲಿದೆ. ಹೇಗಿದೆ? DNA ಗಳ ರೂಪದಲ್ಲಿದೆ.
ಡಿಯಾಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆಮ್ಲ ಅಂತ ನಾವೇನು ಹೇಳ್ತೇವೆ, ಜೈವಿಕ ವಸ್ತು, ನೀಲಿ ನಕ್ಷೆ ನಮ್ಮ ಶರೀರಕ್ಕೆ. ಆ ನೀಲಿ ನಕ್ಷೆಯಾದ DNA ವರ್ಣತಂತುಗಳ ಕ್ರೋಮೋಸೋಮ್ಗಳ ಒಳಗಡೆ ಇರುವಂತಹ DNAಗಳಲ್ಲಿ ಲಕ್ಷ ಲಕ್ಷ ವರ್ಷಗಳ ಅನುಭವ ಸಂಗ್ರಹ ಆಗಿದೆ. ಆದ್ದರಿಂದ ನಾನು ನನ್ನನ್ನೇ ಕೇಳಿಕೊಳ್ಳುತ್ತಿದ್ದೇನೆ ನೋಡಿ, ಅದೇ ಶಕ್ತಿ, ಆ ಸಂಸರಣೆಯೇ ಶಕ್ತಿ. ಅದಕ್ಕೆ ನಾನು ನನ್ನನ್ನು ಒಂದು ಪ್ರಶ್ನೆ ಕೇಳ್ಕೊಳ್ತಿದ್ದೇನೆ, ನೀವು ಸಹ ಆ ಪ್ರಶ್ನೆಯನ್ನು ಕೇಳ್ಕೊಳ್ತಾ ಇದ್ದೀರಿ. ಏನದು? ಇಷ್ಟೆಲ್ಲ ತಿಳ್ಕೊಂಡ ನಂತರ ನಾವು ಎಷ್ಟೋ ಲಕ್ಷ ಕೋಟಿ ವರ್ಷಗಳ ಒಂದು ಅನುಭವಗಳ ಸಂಗ್ರಹ ನಮ್ಮ ಮೆದುಳಿನಲ್ಲಿದೆ, ನಮ್ಮದು ಒಂದು ದೀರ್ಘ ಇತಿಹಾಸವಿದೆ ಅಂತ ಅರ್ಥ ಮಾಡ್ಕೊಂಡ ಮೇಲೆ ಕೇಳ್ಕೋಬೇಕಾಗಿರೋ ಪ್ರಶ್ನೆ ಯಾವುದಂದರೆ, ಜ್ಞಾನವೆಂಬ ಕ್ಷೇತ್ರದಿಂದ ಅಥವಾ ಆಲೋಚನೆಯ ಕ್ಷೇತ್ರದಿಂದ ಆವರಿಸಲ್ಪಟ್ಟ ಅಥವಾ ಪರಿಮಿತಿಗೆ ಒಳಗಾದ ಅಥವಾ ಪ್ರಚೋದಿಸಲ್ಪಟ್ಟ ಯಾವುದಾದರೂ ಶಕ್ತಿ ಇದೆಯಾ? ನಾನು ಕೇಳ್ಕೊತೀನಿ, ನೀವು ಕೇಳ್ಕೊಳ್ಳಿ. ನಿಮ್ಮನ್ನು ಒಂದು ಪ್ರಶ್ನೆ ಏನೆಂದರೆ, ಜ್ಞಾನ ಅನ್ನುವಂಥ ಕ್ಷೇತ್ರ, ಜ್ಞಾನ ಅನ್ನೋದು ಆಲೋಚನೆಗೆ ಸಂಬಂಧಪಟ್ಟಿದ್ದು. ಆಲೋಚನೆಗಳೇ ಸಂಗ್ರಹವಾಗಿ ಜ್ಞಾನವೆಂಬ ಕ್ಷೇತ್ರವನ್ನು ಮೆದುಳಿನಲ್ಲಿ ಉತ್ಪತ್ತಿ ಮಾಡೋದು. ಆದರೆ ಈ ಜ್ಞಾನ ಮತ್ತು ಆಲೋಚನೆಗಳು ಅಂತ ನಾವೇನು ಹೇಳ್ತೀವಿ, ಆ ಕ್ಷೇತ್ರವನ್ನು ಒಂದು ಪರಿಮಿತಿ ಆವರಿಸಿರುತ್ತೆ. ಅಂದರೆ ಅರ್ಥ, ಎಲ್ಲರಿಗೂ ಎಲ್ಲ ಜ್ಞಾನವೂ ಇರೋದಿಲ್ಲ, ಮತ್ತು ಆಲೋಚನೆಗಳು ಅಷ್ಟೇ, ಒಬ್ಬೊಬ್ಬರಲ್ಲಿ ಒಂದೊಂದು ಮಟ್ಟದ ಆಲೋಚನೆಗಳಿರುತ್ತೆ. ಜ್ಞಾನ ಅಂದ ತಕ್ಷಣ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ, ಅದಕ್ಕೆ ಪರಿಮಿತಿ ಇದೆ. ದ ಮೊಮೆಂಟ್ ಯು ಸೇ knowledge has boundary. The moment you say wisdom does not have boundary. The difference between knowledge and wisdom is knowledge has a boundary but wisdom does not have a boundary. ಅಂದರೆ ಜ್ಞಾನಕ್ಕೆ ಪರಿಮಿತಿ ಇದೆ. ನೀವೇ ಈ ಪ್ರಶ್ನೆ ಕೇಳ್ಕೊಳ್ಳಿ, ನಿಮಗೆ ಎಷ್ಟು ಜ್ಞಾನ ಇದೆ? ನಿಮ್ಮ ಜ್ಞಾನಕ್ಕೆ ಪರಿಮಿತಿ ಇದೆಯಾ ಇಲ್ವಾ? ಖಂಡಿತ ಇದೆ. ಈಗ ನೋಡಿ, ನಾನು DNA ಅಂತ ಹೇಳಿದೆ, ನಿಮ್ಮಲ್ಲಿ ಎಷ್ಟೋ ಜನ ಬಯಾಲಜಿ ಅಥವಾ ಜೀವಶಾಸ್ತ್ರ ಗೊತ್ತಿಲ್ಲದೆ ಇರೋರಿಗೆ ಏನಪ್ಪ ಇವರು ಮಾತನಾಡ್ತಾ ಇದ್ದಾರೆ, ಏನು DNA ಅಂತಾರೆ, ಡಿಯಾಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆ್ಯಸಿಡ್ ಅಂತಾರೆ, ಇದು ಒಂದು ನೀಲಿ ನಕ್ಷೆ ಅಂತಾರೆ, ಇದೇ ಜೈವಿಕ ವಸ್ತು ಅಂತಾರೆ, ನನಗೇನೂ ಅರ್ಥ ಆಗ್ತಿಲ್ಲ. ಅಂದರೆ ಅಲ್ಲಿಗೆ ನಿಮ್ಮ ಜ್ಞಾನ ಮುರಿದು ಬಿತ್ತು. ಹೌದಾ ಅಲ್ವಾ? ಸಮಸ್ಯೆ ಇದೆ. ಜ್ಞಾನಕ್ಕೆ ಪರಿಮಿತಿ ಇದೆ. ಈಗ ಒಬ್ಬ ಮ್ಯಾಥಮ್ಯಾಟಿಷಿಯನ್, ಗಣಿತಶಾಸ್ತ್ರಜ್ಞನ ಬಳಿ ಹೋಗಿ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ, ಸೀಕೆಂಟ್ ಥೀಟಾ, ಕೊಸೀಕೆಂಟ್ ಥೀಟಾ ಅಂತ ಅಂದರೆ ಆತನಿಗದು ಅದೇನು ಪ್ರತಿನಿತ್ಯ ಬಳಸುವಂತಹ ಭಾಷೆ ಆತನಿಗೆ. ಆದರೆ ನನಗೆ, ಡಾಕ್ಟ್ರಾದ ನನಗೆ ಅದು ತಲೆ ಬುಡ ಗೊತ್ತಿಲ್ಲ. ನನ್ನ ಜ್ಞಾನ ಅಲ್ಲಿಗೆ ನಿಂತೋಯ್ತು. ಇವನು ಮಾತನಾಡ್ತಾ ಇರೋ ವಿಷಯ ನನ್ನ ಜ್ಞಾನದ ಮಿತಿಗೆ ಬರ್ತಾ ಇಲ್ಲ, ಅದು ನನ್ನ ಜ್ಞಾನದ ಪರಿಮಿತಿಯಿಂದ ಹೊರಗಿದೆ. ಅದಕ್ಕೆ ಹೇಳೋದು, ಜ್ಞಾನ ಅಂದ ತಕ್ಷಣ ಅದು ಪರಿಮಿತಿಯನ್ನು ಹೊಂದಿದ ಕ್ಷೇತ್ರ. ಹೌದಾ ಅಲ್ವಾ? ಈಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದು ಯಾರು? ಸಾಮಾನ್ಯವಾಗಿ ಹೆಂಗಸರು. ಹಾಗೆ ಅಂದ್ಕೊಳ್ಳೋಣ. ಈಗ ಸದ್ಯಕ್ಕೆ ಹೆಂಗಸರಿಗೆ ಗೊತ್ತು ಅಡುಗೆ ವಿಷಯ, ಅವ್ರು ಏನೇನೋ ಮಾತನಾಡ್ತಾ ಇರ್ತಾರೆ ಅಡುಗೆಗೆ ಸಂಬಂಧಪಟ್ಟ ಹಾಗೆ. ನನಗೇನು ಅರ್ಥ ಆಗ್ತದೆ? ಅದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅದು ನನ್ನ ಜ್ಞಾನ ಕ್ಷೇತ್ರವಲ್ಲ. ಹಾಗೆ ಅಂದರೆ ಜ್ಞಾನ ಅಂದರೆ ಪರಿಮಿತಿ ಇರುತ್ತೆ. ಆದರೆ ಆ ಪರಿಮಿತಿಗೆ ಒಳಗಾಗಿ ಪ್ರಚೋದಿಸಲ್ಪಟ್ಟ ಯಾವುದಾದರೂ ಶಕ್ತಿ ಇದೆಯಾ? ಆ ಆಲೋಚನೆಗಳ ಆವರಣದ ಒಳಗಡೆ ಕೆಲಸ ಮಾಡುವ, ಅದನ್ನು ಪ್ರಚೋದಿಸುವ ಯಾವುದಾದರೂ ಶಕ್ತಿ ಇದೆಯಾ? ಆಲೋಚನೆಗಳಿಂದ ಒಟ್ಟಿಗೆ ಸೇರಿಸಲ್ಪಡದ ಯಾವುದಾದರೂ ಶಕ್ತಿ ಇದೆಯಾ? ಆಲೋಚನೆಗಳಿಂದ ಕೂಡಿದ ಶಕ್ತಿ ಇದೆಯಾ? ಮತ್ತು ಆಲೋಚನೆಗಳ ರಹಿತವಾದ ಯಾವುದಾದರೂ ಶಕ್ತಿ ಇದೆಯಾ? ಎರಡು ಪ್ರಶ್ನೆ. ಆಲೋಚನೆಗಳ ಒಳಗೆ ಶಕ್ತಿ ಕೆಲಸ ಮಾಡ್ತಿದೆಯಾ? ಮತ್ತು ಆಲೋಚನೆಗಳಿಗೆ ಮೀರಿದ ಯಾವುದಾದರೂ ಶಕ್ತಿ ಇದೆಯಾ? ಆಲೋಚನೆ ನಿಮಗೆ ಬಹಳ ಶಕ್ತಿಯನ್ನು ನೀಡುತ್ತದೆ. ಬೆಳಿಗ್ಗೆ 9 ಗಂಟೆಗೆ ಕಚೇರಿಗೆ ಹೋಗಲು
ನಿಮ್ಮ ಆಲೋಚನೆಯೇ ಹೇಳುತ್ತೆ 9 ಗಂಟೆ ಆಗ್ತಾ ಬಂತು, ಇನ್ನು 5 ನಿಮಿಷ ಲೇಟ್ ಆಯಿತು ಅಂದರೆ ಟ್ರಾಫಿಕ್ಕಲ್ಲಿ ಸಿಕ್ಕಾಕ್ಕೊಂಡು ಬಿಡ್ತೀನಿ, ನಡಿ ಹೊರಗಡೆ ಬೇಗ ಬೇಗ ತೆಗಿ ಗಾಡಿಯನ್ನು ಅಂತ ಹೇಳುತ್ತೆ. ಅದು ಆಲೋಚನೆ ಅಲ್ವಾ? ಹಣ ಸಂಪಾದಿಸಲು, ಅಯ್ಯೋ ತುಂಬ ಖರ್ಚಿದೆ ಮುಂದಿನ ತಿಂಗಳು, ಏನಾದರೂ ಮಾಡಿ ಈ ತಿಂಗಳು ಸ್ವಲ್ಪ ಜಾಸ್ತಿ ಹಣ ಸಂಪಾದಿಸೋಂಗಾಗ್ಲಿನಪ್ಪ, ಹೇಗೆ ಮಾಡೋದು, ಹೇಗೆ ಹಣ ಜಾಸ್ತಿ ಈ ತಿಂಗಳು ಸಂಪಾದಿಸೋದು ಯೋಚನೆ ಮಾಡ್ತೀರಿ. ಚೆನ್ನಾಗಿರೋ ಒಂದು ಮನೆ ಕಟ್ಕೋಬೇಕಪ್ಪ, ಬಾಡಿಗೆ ಮನೆ ಸಾಕಾಯಿತು, ಪ್ರತಿ ವರ್ಷದ ಕೊನೆಯಲ್ಲಿ ಬಾಡಿಗೆ ಜಾಸ್ತಿ ಮಾಡಿ ಅಂತ ಕೇಳ್ಕೊತಾರೆ. ಅಲ್ಲದೆ ಈ ಮನೆ ಎಷ್ಟೇ ವರ್ಷ ನಾನು ಬಾಡಿಗೆ ಕೊಟ್ಟಿದ್ದರೂ ನನ್ನ ಸ್ವಂತದ ಮನೆ ಅಂತೂ ಆಗೋದಿಲ್ಲ, ನಾನು ಆದಷ್ಟು ಬೇಗ ಮನೆ ಕಟ್ಕೋಬೇಕಪ್ಪ. ಅದಕ್ಕೆ ಆ ಮನೆ ಕಟ್ಟಲಿಕ್ಕೆ, ಆ ಮನೆ ಹೊಂದಲಿಕ್ಕೆ ಶಕ್ತಿ ಬೇಕಪ್ಪ, ಆರ್ಥಿಕವಾಗಿ ಶಕ್ತಿ ಬೇಕಪ್ಪ, ದೈಹಿಕವಾಗಿ ಶಕ್ತಿ ಬೇಕಪ್ಪ. ಯೋಚನೆ ಮಾಡ್ತೀರಿ. ಭೂತವನ್ನು ಯೋಚಿಸಲು, ಭವಿಷ್ಯವನ್ನು ಆಲೋಚಿಸಲು, ವರ್ತಮಾನದಲ್ಲಿ ಪ್ಲ್ಯಾನ್ ಮಾಡಲು ಪ್ರಚಂಡ ಶಕ್ತಿಯನ್ನು ಆಲೋಚನೆ ನೀಡುತ್ತೆ. ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಲಿಕ್ಕೆ, ಭೂತದ ಬಗ್ಗೆ ಕೆದಕಿ ಅದನ್ನು ವಿಮರ್ಶೆ ಮಾಡಲಿಕ್ಕೆ, ಏನನ್ನೋ ಪಡೀಲಿಕ್ಕೆ, ಏನನ್ನೋ ಸಂಪಾದಿಸಲಿಕ್ಕೆ, ಈ ವರ್ತಮಾನದಲ್ಲಿ ಕೆಲಸ ಮಾಡಲಿಕ್ಕೆ ಆಲೋಚನೆ ಬೇಕು. ಅದೇ ಶಕ್ತಿಯನ್ನು ಕೊಡ್ತಾ ಇರೋದು. ಪ್ರಚಂಡ ಶಕ್ತಿಯನ್ನು ಆಲೋಚನೆಗಳು ನೀಡುತ್ತವೆ. ನೀವು ಉರಿಯುತ್ತಿರುವ ಕಿಡಿಗಳಂತೆ ಕೆಲಸದಲ್ಲಿ ತೊಡಗಿಕೊಳ್ತಾರೆ. ನೀವು ಉರಿತಾ ಇರೋಂಥ ಕಿಡಿಗಳ ಥರ. ಆ ಉರಿತಾ ಇರೋ ಕಿಡಿಗಳು ಭಗ 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 ಭಗನೆ ಉರಿಯುತ್ತಲ್ಲ, ಆ ರೀತಿ ಉರಿತಾ ಇದ್ದೀರಿ. ನೀವು ತಕ್ಷಣ ಕೆಲಸದಲ್ಲಿ ತೊಡಗಿಕೊಳ್ತೀರಿ. ಶ್ರೀಮಂತ ವ್ಯಕ್ತಿ ಆಗಬೇಕು ಅಂತ ಹವಣಿಸ್ತೀರಿ. ಆಲೋಚನೆ ಈ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾದರೆ ನಾವು ಆಲೋಚನೆಯ ಸ್ವಭಾವವನ್ನೇ, ಸ್ವರೂಪವನ್ನೇ ಪರಿಶೋಧಿಸಬೇಕಾಗುತ್ತದೆ. ಈಗ ಇವರೇನು ಮಾಡಿದ್ರು, ಶಕ್ತಿ ಅನ್ನೋ ವಿಷಯದಿಂದ ಪ್ರಾರಂಭ ಮಾಡಿದ್ರು. ಶಕ್ತಿ ಅಂದರೆ ಏನು ಅಂತ ವಿವರಿಸ್ತಾ, ಆಲೋಚನೆಯೇ ಶಕ್ತಿ ಅನ್ನೋದನ್ನು ತಿಳಿಸ್ತಾ, ಆ ಆಲೋಚನೆಗಳಿಂದಲೇ ನಾವು ಮುಂದುವರಿತಾ ಇರೋದು ಅಂತ ಹೇಳ್ತಾ ಎಲ್ಲಿಗೆ ಬಂದು ನಿಂತರು ಅಂತಂದರೆ, ಈ ಆಲೋಚನೆಯೇ ಶಕ್ತಿಯ ಒಂದು ರೂಪ ಅಂತ ತಿಳಿಸಿ, ಆಲೋಚನೆಯ ಸ್ವಭಾವವನ್ನೇ, ಸ್ವರೂಪವನ್ನೇ ಪರಿಶೋಧಿಸಬೇಕಾಗುತ್ತದೆ. ಶಕ್ತಿ ಅಂದರೆ ಏನು ಅಂತ ಇನ್ನೂ ಆಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಈ ಆಲೋಚನೆಯ ಸ್ವಭಾವವೇನು, ಅದರ ಸ್ವರೂಪವೇನು ಅನ್ನೋದನ್ನು ಪರಿಶೋಧನೆ ಮಾಡಬೇಕಾಗುತ್ತದೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಪ್ರೇಮ ಎಂದರೇನು ಅನ್ನೋ ವಿಷಯ ಪ್ರಶ್ನೆ. ಆದರೆ ಪ್ರಾರಂಭ ಮಾಡಿದ್ದು ಅವರು ಪ್ರೇಮ ಎಂದರೇನು ಅನ್ನೋದನ್ನು ಪರಿಶೋಧಿಸೋಣ ಅಂತ ಹೇಳ್ತಾ, ಶಕ್ತಿ ಎಂದರೇನು ಅನ್ನೋದನ್ನು ವಿವರಿಸ್ತಾ ಹೋದರು. ಆ ಶಕ್ತಿ ಆಲೋಚನೆಯೇ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು. ಆಲೋಚನೆಯನ್ನು ಅರ್ಥ ಮಾಡ್ಕೊಳ್ಳದೆ ಶಕ್ತಿಯನ್ನು ತಿಳ್ಕೊಳ್ಳಿಕ್ಕಾಗಲ್ಲ ಅನ್ನೋಂತಹ ಒಂದು ಅಭಿಪ್ರಾಯ ಅವರಲ್ಲಿ ಇತ್ತು. ಯಾವುದನ್ನು ಅವರು ಎಕ್ಸ್ಪ್ಲಿಸಿಟ್ಲಿ ಹೇಳಲ್ಲ. ಎಕ್ಸ್ಪ್ಲಿಸಿಟ್ಲಿ ಅಂತಂದರೆ ಬಹಿರ್ಮುಖವಾಗಿ ಉತ್ತರ ಕೊಡಲ್ಲ, ಸೂತ್ರಗಳು ಕೊಡಲ್ಲ. ಅವರು ಪರಿಹಾರಗಳನ್ನು ಎಂದೂ ಕೊಡೋದಿಲ್ಲ. ನಾವು ಅರ್ಥ ಮಾಡ್ಕೋಬೇಕು, ನಾವು ವಿಶ್ಲೇಷಿಸಬೇಕು, ವಿಮರ್ಶೆ ಮಾಡ್ಕೋಬೇಕು, ತಿಳ್ಕೋಬೇಕು. ಸೊ ಹಾಗಾಗಿ ಅವರು ಶಕ್ತಿಯನ್ನು ವಿವರಿಸ್ತಾ ಆಲೋಚನೆಗಳೇ ಶಕ್ತಿ ಅಂತ ಬಂದಿದ್ದಾರೆ ಅಂತ ಅನ್ನೋಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಈಗ ಈ ಆಲೋಚನೆಗಳು ಅಂದರೆ ಏನು, ಅವುಗಳ ಸ್ವಭಾವ ಏನು, ಅವುಗಳ ಒಂದು ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅನ್ನೋ ಮಟ್ಟಕ್ಕೆ ಬಂದು ಅಲ್ಲಿಂದ ಮುಂದೆ ಆಲೋಚನೆಗಳನ್ನು ದೀರ್ಘ ಚಿಂತನೆಗೆ ತೆಗೆದುಕೊಳ್ತಾರೆ ಅವರು. ಆದರೆ ಈ ಹಂತದಲ್ಲಿ ನಾವು ಈ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣ. ಮುಂದಿನ ಉಪನ್ಯಾಸದಲ್ಲಿ ಆಲೋಚನೆಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಪಡೋಣ. ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಓವರ್ ಟು ಮಿಸ್ಟರ್ ರಾಮಚಂದ್ರ ಆ್ಯಂಡ್ ಮಿಸ್ಟರ್ ಮಹದೇವಪ್ಪ ಸರ್. ಥ್ಯಾಂಕ್ ಯು.